ಸಂತೋಷ ಪ್ರೊಡಕ್ಷನ್ಸ್ ಹಾಗೂ ಐದನಿಕ್ ಎಂಟರ್ಟೈನ್ಮೆಂಟ್ ವತಿಯಿಂದ ತುಂಬ ಹೃದಯದ ಸ್ವಾಗತ. ಈಗ ನಮ್ಮ ಓಕೆ ಚಿತ್ರದ ನಿರ್ಮಾಪಕರಾದ ನಾಗೇಶ್ ವಾಸ್ತರ್ ಹಾಗೂ ಸೂರ್ಯಪ್ರಕಾಶ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಂಡೆ. ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ನಮಸ್ಕಾರ. ಆಕಾಶ್ ಪ್ರೊಡಕ್ಷನ್ನಿಂದ ನಾಗೇಶ್ ವಾಸ್ತರ್ ಅವರು ಮತ್ತು ಐದರಿ ಎಂಟರ್ಟೈನ್ಮೆಂಟ್ನಿಂದ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಪತ್ರಿಕಾ ಮಾಧ್ಯಮದವರು, ಚಿತ್ರರಂಗದ ಗಣ್ಯರು ಎಲ್ರಿಗೂ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಓಕೆ ತಂಡದಿಂದ ಈ ದಿನ ವಿಶೇಷ ಎರಡಿದೆ. ಒಂದು, ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರವರ ಜನ್ಮದಿನ. ಪ್ರತಿ ವರ್ಷ ಜೂನ್ 23 ನಮಗೆ ಈ ದಿನ ಬಂದಾಗ ವಿಶೇಷವಾದ ಹುಟ್ಟಿದ ದಿನ. ಆದರೆ ಈ ದಿನ ಇನ್ನೊಂದು ವಿಶೇಷ ದಿನ, ತುಂಬ ಸ್ಪೆಷಲ್ ದಿನ. ಅವರ ತುಂಬ ವರ್ಷಗಳ ಕನಸು, ಬಯಕೆ, ಡ್ರೀಮ್ ಈಡೇರೋ ದಿನ. ಅದು ಓಕೆ ಚಿತ್ರ. ಈ ಚಿತ್ರವನ್ನ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರಿಗೆ ಎಷ್ಟು ಹಿಟ್ಟು ಹಾಡುಗಳು, ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು, ಹಿಟ್ 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 ಅಲ್ವಾ, ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಅವರಿವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಸುಮಾರು 400 ಸಿನಿಮಾಗಳು ಮಾಡಿದ್ದಾರೆ, ಸಾವಿರಾರು ಹಾಡುಗಳು ಮಾಡಿದ್ದಾರೆ. ಸಿನಿಮಾ ಗ್ರಾಮರೆಲ್ಲ ಗೊತ್ತಿರೋರು ನಾದಬ್ರಹ್ಮ. ಇವತ್ತು ಅವ್ರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಅಕ್ಕರೆ ಮತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರಿಗೆ ಸಿಗಬೇಕು. ಮತ್ತೆ ನನ್ನ ಎದುರುಗಡೆಯವರು ಬಿ ಎನ್ ಗಂಗಾಧರ್ ಸರ್ ಕೂತಿದ್ದಾರೆ. ಅವನು ಕಂಡ್ರೆ ಹಂಸಲೇಖ ಅವರಿಗೆ ತುಂಬ ಅಭಿಮಾನ. ನನ್ನ ಹತ್ರ ಯಾವಾಗೂ ಹೇಳ್ತಾ ಇರ್ತಾರೆ, ಬಿ ಎನ್ ಗಂಗಾಧರ್ ಕಣು, ನಮ್ಮ ಮನೆ ಕಟ್ಟಬೇಕಾದ್ರೆ ಶಂಕರ ಮಠದ ಮನೆ ಕಟ್ಟಿದ್ರು, ಅವರಿಗೂ ಅಡ್ವಾನ್ಸ್ ಕೊಟ್ಟಿದ್ರು, ಯಾವಾಗ ಹೇಳ್ತಾ ಇರ್ತಾರೆ ಸರ್. ಹೆಣ್ಣೆ ನಿನಗೇನು ಬಂಧನ ಸಿನಿಮಾ ಹೇಳ್ತಿರ್ತಾರೆ. ಮತ್ತು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಇದ್ದಾರೆ, ಮಹೇಂದರ್ ಸರ್ ಇದ್ದಾರೆ. ಮಹೇಂದರ್ ಸರ್ ಅವರು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಸರ್. ನಿಮ್ಮ ಸಿನಿಮಾಗಳು ಎಂತೆಂಥ ಹಾಡುಗಳು, ಎಲ್ಲ ಸಿನಿಮಾಗಳು ಹಿಟ್ ಹಾಡುಗಳು. ಮುತ್ತಿನಾರ ಅದ್ಭುತವಾದ ಸಿನಿಮಾ, ಎಂತೆಂಥ. ಸೊ ಈ ಓಕೆ ತಂಡವನ್ನು ನಿರ್ದೇಶನ ಮಾಡ್ತಿರೋ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರಿಗೆ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಇನ್ನೊಂದು ಮಾತು, ಸಿನಿಮಾಗಳು ಮಾಡ್ತೀವಿ, ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ, ಹಿಟ್. ಕೆಲವು ಸಿನಿಮಾಗಳು ಮ್ಯಾಜಿಕ್ ಆಗುತ್ತೆ. ನಾವು ಇತ್ತೀಚೆಗೆ ನೋಡಿದಂಗೆ ಇಡೀ ಇಂಡಿಯಾದಲ್ಲಿ ನಮ್ಮ KGF ಸಿನಿಮಾ ಬಗ್ಗೆ ಮಾತಾಡಿದ್ರು, ಕಾಂತಾರ ಬಗ್ಗೆ ಮಾತಾಡಿದ್ರು. ಆದರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡಗಿಸ್ಬಿಡ್ತು. ಅಂಥ ಸಿನಿಮಾ ಅದು. ಆ ಸಿನಿಮಾ ನಾವು ಅದನ್ನು ಹಿಟ್ಟನ್ನಲ್ಲ, ಮ್ಯಾಜಿಕ್ ಅಂತೀವಿ. ಆ ಮ್ಯಾಜಿಕ್ಕು ದೇವ್ರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನು ನಿರ್ದೇಶನ ಮಾಡ್ತಿರುವ ಹಂಸಲೇಖ ಸಾರಿಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ಓಕೆ ಓಕೆ ಸರ್. ಎಲ್ಲ ಜರ್ನಲಿಸ್ಟ್ ಫೋಟೋಗ್ರಾಫರ್ಸ್ಗೂ ಇವತ್ತು ಡೈರೆಕ್ಟರ್ಸ್ ಆಗಿದ್ದಾರೆ. ಎಲ್ಲಿ ಇರಬೇಕು, ಎಲ್ಲಿ ಕೂರಬೇಕು, ಹೇಗೆ ಕೊಡಬೇಕು ಎಲ್ಲ ಡೈರೆಕ್ಟ್ ಮಾಡ್ತಾರೆ. ಕರೆಕ್ಟ್ ಪೊಸಿಷನ್. ಪ್ರೊಡ್ಯೂಸರ್ ಕೂಡ ಡೈರೆಕ್ಟ್ ಮಾಡ್ತಾರೆ. ಗೆಸ್ಟ್ ಬರ್ತಾರೆ ರವಿ ಸರ್. ಚಂದನವನದ ಕಲಾ ಬಂಧುಗಳೇ, ಇವತ್ತು ಒಂದು ಸಂತೋಷದ ದಿನ. ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು. ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಕ್ವಾಲಿಟಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು ಓಕೆ ಚಿತ್ರತಂಡಕ್ಕೆ. ಇವತ್ತು ಒಂದೇ ಪಾತ್ರ ಮಸ್ತು ಹೋಗಿ ಮಾತು ಕಡಿಮೆ, ಪ್ರೀತಿ ಜಾಸ್ತಿ. ನಾನು ಈ ವೇದಿಕೆಗೆ, ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು, ಕನ್ನಡ ನಾಡಿನ ನುಡಿ, ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ, ಈ ಚಂದನವನ ನನಗೆ ಎಲ್ಲವನ್ನ ಕೊಟ್ಟಿದೆ. ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ ನನಗೆ ಕೊಟ್ಟಿದೆ. ಇದೊಂದು ಆಸೆ ಇತ್ತು, ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮಕ್ಕೆ ಬಂದೆ. ಆದರೆ ನಿರ್ದೇಶಕ ಆಗುವುದು, ಡೈರೆಕ್ಟ್ ಆಗುವುದು ಇಂಡೈರೆಕ್ಟರ್ ಆಗ್ಬಿಟ್ಟೆ. ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲ್ತರೋ ಕೆಲಸದಲ್ಲಿ ಮುಳುಗಿದೆ. ನಾನು ನನ್ನ ಕನಸು ಮುಗಿದೆ, ನನ್ನ ಬದುಕು ಮುಗೀತೇನೋ ಅಂತ ಆತಂಕದಲ್ಲಿದ್ದೆ. ಆದರೆ ಈ ಭಾಷೆ, ಈ ಚಂದನವನ್ನು, ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ. ಈ ನನ್ನ ಪ್ರಯಾಣದಲ್ಲಿ ತುಂಬ ಜನ ಹಿತೈಷಿಗಳು, ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲ್ತಂದಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಈ ಓಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಅದು ಯಾರು ಅಂದರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ NS ರಾವ್. ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ. ಆದರೆ ಮೂಲದಲ್ಲಿ ಅವರು ನಾಟಕ ಕಲಿತರು, ಬರಹಗಾರ. ನಾಟಕಗಳ ಕಾಲದಿಂದಲೂ ನನಗೆ ಅವರ ಪರಿಚಯ. ಈಗ NS ರಾಯರ ಬಗ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಡಿಯೋ ಕ್ಲಿಪ್ ಇದೆ, ದಯವಿಟ್ಟು ಅದನ್ನು ಈ ಸಂಭ್ರಮ, ಈ ಚಿತ್ರದ ಆರಂಭದ ಎಲ್ಲ ಕಲಾಪಗಳನ್ನು ನಾನು ಹೃದಯಪೂರ್ವಕವಾಗಿ ಶ್ರೀ NS ರಾವ್ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. NS ರಾವ್ ಅವರು ನನಗೆ ನಾಟಕಗಳ ಕಾಲದಿಂದ ಪರಿಚಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವ್ ಅವರು ನಮ್ಮ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟರು. ಆದರೆ ಅವರು ಮೂಲತಃ ಒಬ್ಬ ನಾಟಕಕರ್ತರು, ಹವ್ಯಾಸಿ ಕಲಾವಿದರುಗಳ ಕಲ್ಪತರು. ಅವರ ವಿಷಜ್ವಾಲೆ, ದಿವ್ಯ ದರ್ಶನ, 3663, ರೊಟ್ಟಿ ಋಣ, ಕಂಠೀರವ ಇಂಥ ನಾಟಕಗಳು ಸರಿಸುಮಾರು 3 ದಶಕಗಳ ಕಾಲ ಇಡೀ ಕರ್ನಾಟಕದಲ್ಲಿ ಮೆರೆದಾಡಿವೆ. ಇದು ಒಂದು ದಾಖಲೆ ಆಗದ ಚರಿತ್ರೆ. ರಾವ್ಜಿ ನನ್ನನ್ನು ಭೇಟಿಯಾಗಿ ಈ ಚಿತ್ರರಂಗಕ್ಕೆ ಬರೆಯೋರು ಬೇಕು ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಡ್ಬಂದರು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ನಾನು ನನ್ನ ಹೆಂಡತಿ ಅನ್ನೋ ಸ್ಕ್ರಿಪ್ಟ್ ಮುಖಾಂತರ ರವಿಚಂದ್ರನ್ ಅವರು ಪರಿಚಯ ಆದೆ. ಅದು ಗೆದ್ದ ದಿವಸ ಅವರು ನನಗೆ ಹೇಳಿದ್ರು, ರಾಜು, ಕನ್ನಡ ಚಿತ್ರರಂಗಕ್ಕೆ ಲೇಖಕರ ಅವಶ್ಯಕತೆ ಇದೆ, ನೀವು ಮನಸ್ಸು ಬಿಚ್ಚು ಬರೀರಿ, ಕೆಲವು ಬರಹಗಾರರನ್ನ ತಂದು ಉದ್ಯಮಕ್ಕೆ ಕೊಡಿ, ಇದೇ ನಾನು ನಿಮಗೆ ಕೇಳಿಕೊಳ್ಳುವ ಒಂದು ವಿನಂತಿ ಅಂತ ಅವತ್ತು ಹೇಳಿದರು. ಇವತ್ತು ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು ಕಥೆಗಳು, ಕಥೆಗಾರರು ಮತ್ತು ಬರಹಗಾರರು.
ಅವರನ್ನು ತಂದು ತುಂಬಿ ಚಿತ್ರಮಂದಿರಗಳಿಗೆ ಜನರನ್ನು ತುಂಬಿಸುವ ಕಾಯಕವನ್ನು ನಾವು ಒಂದು ಆಂದೋಲನವಾಗಿ ತಗೋಬೇಕು. ಇಂದಿನ ಅಗತ್ಯ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ. ಅವರು ಸುಮಾರು 2.5 ಗಂಟೆಗಳ ಕಾಲ ಉದ್ಯಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ವ್ಯಾಪಾರದ ಬಗ್ಗೆ ಹೇಳಿದರು. ಅವರ ಮಾತುಗಳನ್ನು ನನಗೆ ಕೇಳಿಸ್ತು. ಅವರಂದರು, ರಾಜು, ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾ ಇಲ್ಲ, ಯಾಕೆ ಜನ ಹಳ್ಳಿ ಪೇಸ್ಟ್ ಥರ ಸಿನಿಮಾ ಮಾಡ್ತಾ ಇಲ್ಲ, ಯಾಕೆ ರಾಜಾಮೌಲಿ ಥರ ಸಿನಿಮಾ ಮಾಡ್ತಿಲ್ಲ. ಅವ್ರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ. ಅವರು ಒಂದು 10 kg ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸುಂದರ ನಟ, ಸ್ಫುರದ್ರೂಪಿ ನಟ, ಸಂಗೀತದ ಹುಚ್ಚಿರುವ ವ್ಯಕ್ತಿ. ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು. ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಬಗ್ಗೆ ಮಾತಾಡ್ತಿದ್ದಾರೆ, ಅದು ನಿಜ. ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗಿಬಿಟ್ಟಿದೆ. ನನಗನ್ಸಿದ್ದೇನೆಂದರೆ, ಸುಮಾರು 150-200 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ. ಪ್ರಯೋಗಗಳು ಪ್ರಯೋಗಶಾಲೆ, ಅಡಿಗೆ ಮನೆ ಅಲ್ಲ. ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು. ಅಡಿಗೆ ಮಾಡಿದ್ದು ತಿನ್ನೋದಕ್ಕೆ, ಸಂತೋಷ ಪಡೋದಕ್ಕೆ. ಸಿನಿಮಾಗಳು, ಇಂಡಿಯನ್ ಸಿನಿಮಾಸ್ ಅಂದರೆ ಹಾಡುಗಳು, ಸಂಭಾಷಣೆ, ಹಾಸ್ಯ, ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ. ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ, ಅದ್ರ ಜೊತೆಲಿ ಮನೆ ಬೆಳೆ ಅಂತ ಒಂದು ಮಾಡ್ತಾರೆ. ಸಂತೆ ಬೆಳೆ ಕಬ್ಬು ಬೆಳೀತಾರೆ ಚೆನ್ನಾಗಿ, ಅದನ್ನೇ ದಿನ ತಿನ್ನೋಕ್ಕಾಗುತ್ತೆ. ಮನೆ ಬೆಳೆಗೆ ಏನು ಬೇಕೋ, ಆಲೂಗಡ್ಡೆ, ಈರುಳ್ಳಿ, ಬದನೆಕಾಯಿ, ಅದು ಮನೆ ಬೆಳೆ. ಆ ಥರ ನಮ್ಮ ಕಥೆಗಳ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು. ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು 5 ವರ್ಷದಿಂದ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ರು, ಪಂಜರ ಅಂತ. ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆಯ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ. ಯಾಕೆಂದರೆ ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು, ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು. ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ, ಆಧರಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗಲೂ ಅಷ್ಟೇ, ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ, ಅವರು ಕಥೆಗಳು ಮಾಡ್ಕೊಳ್ಳಿ, ಬೇಡನಲ್ಲ. ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ. ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕಥೆಗಳಿಂದ ಕದಿಯೋದು ಬೇಡ. ಅವ್ರನ್ನ ಕರೆದು ಅವ್ರಿಗೆ ದುಡ್ಡು ಕೊಡ್ರಿ, ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ, ಬಳಸ್ರಿ. ಕಥೆಗಳಲ್ಲಿ ಕನ್ನಡದ DNA ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ. ಆದ್ದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸ್ಕೊಳ್ಳೋಂಥ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದಿನ ಕತೆ ಬನ್ನಿ. ಓಕೆ, ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಚಿತ್ರಕ್ಕೆ ಓಕೆ ಅಂತ ಹೇಳಿದ್ದೀವಿ, ನೀವು ಸ್ಟಾರ್ಟ್ ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆ್ಯಕ್ಷನ್ ಹೇಳಬೇಕು ಸರ್ ಅಂದೆ. ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮುಂದಿನ ಕಾಯಕಕ್ಕೆ ಹೆಚ್ಚು ಹೇಳೋಣ. ಥ್ಯಾಂಕ್ ಯು.
ಮೊದಲಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದರ ಕಥಾವಸ್ತು ಭ್ರೂಣ ಹತ್ಯೆ, ಭ್ರೂಣ ಹತ್ಯೆ, ಇದು ಕಥಾವಸ್ತುವನ್ನು ಆಧಾರ ಮಾಡ್ತೀವಿ. ಸಿನಿಮಾವನ್ನು ಸಂಗೀತ ನಿರ್ದೇಶಕರಾಗಿ ಅಪಾರವಾದಂಥ ಚಲನಚಿತ್ರ ನಿರ್ದೇಶಕರಾಗಿಯೂ ಕೂಡ ಅಪಾರ ಹೆಸರನ್ನು ಗಳಿಸ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಆಗಿದೆ. ಅವರಿಗೆ ಶುಭವಾಗಲಿ, ಅವರ ಓಕೆ ಚಿತ್ರಕ್ಕೆ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ. ಸ್ಟಾರ್ಟ್, ಕ್ಯಾಮರಾ, ಆಕ್ಷನ್. ಕನ್ನಡ ಚಲನಚಿತ್ರರಂಗದ ಸಂಗೀತ ಕ್ಷೇತ್ರ ಎಲ್ಲ ಮದ್ರಾಸ್ನಲ್ಲಿತ್ತು. ಬೆಂಗಳೂರಿನಲ್ಲಿ ಆಗಬೇಕು ಅಂತ ಶಂಕರ್ನಾಥ್ ತುಂಬ ಪ್ರಯತ್ನ ಪಟ್ಟಿದ್ರು, ಸ್ವಲ್ಪ ಸೋಲು ಕಂಡಿದ್ರು. ಅದನ್ನು ಹೇಗಾದರೂ ನೋಡಿ ಸಕ್ಸಸ್ ಮಾಡಬೇಕು ಅಂತ ನಾವು ರವಿಚಂದ್ರನ್ ಅವರು ಮದ್ರಾಸ್ನಲ್ಲಿ ಆಗಬೇಕು ಅಂತ, ನಾವು ಮತ್ತು ಸೋಮಶೇಖರ್ ಬೆಂಗಳೂರಲ್ಲಿ ಆಗಬೇಕು ಅಂತ. ಇಲ್ಲಿ ಕ್ವಾಲಿಟಿ ಇಲ್ಲ ಅಂತ ರವಿಚಂದ್ರನ್ ಅವರು, ಅಲ್ಲಿಯೂ ಕ್ವಾಲಿಟಿ ಇರಲಿಲ್ಲ, ಆಮೇಲೆ ಬಂತು ಇಲ್ಲೂ ಬರುತ್ತೆ ಅಂತ ನಾವು ಹೀಗೆ ಕ್ಲಾಶಲ್ಲಿದ್ದಾಗ ನಮಗೆ ಧೈರ್ಯ ಕೊಟ್ಟವರು ಬಿ ಎನ್ ಗಂಗಾಧರ್. ಅವ್ರೇನು ಮಾಡಿದ್ರು, ರವಿಚಂದ್ರನ್ ಅವ್ರಿಗೆ ದೊಡ್ಡ ಅಡ್ವಾನ್ಸ್ ಕೊಟ್ಟರು, ಅಂಜದ ಗಂಡು ಅಂತ ಒಂದು ಟೈಟಲ್ ತೊಗೊಂಡ್ರು, ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರು. ರೆಕಾರ್ಡಿಂಗ್ ಬೆಂಗಳೂರಿನಲ್ಲಿ ಇದ್ರು. ರವಿ ಸರ್ ಬೇಡ ಮಡ್ರಾಸಲ್ಲಿ ಆಗಬೇಕು, ನಾವು ಪಿತೂರಿ ಮಾಡಿದ್ವಿ, ಬಿ ಎನ್ ಗಂಗಾಧರ್ಗೆ ಹೇಳ್ಕೊಟ್ಬಿಟ್ಟಿದ್ವಿ. ಇಲ್ಲ ಬೆಂಗಳೂರಿನಲ್ಲೇ ಮಾಡ್ತೀವಿ. ಬೆಂಗಳೂರಲ್ಲಿ ಮಾಡಿದ್ರೆ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋರು. ಅಯ್ಯೋ ರಾಜು ಇಲ್ಲೇ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ, ಒಂದು ಸಾಂಗ್ ಮಾಡೋಣ ಸರ್, ನಿಮ್ಮ ಬಲ ಒಂದು ಸಾಂಗು ಸಂಖ್ಯೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡೋದು. ಬಿ ಎನ್ ಗಂಗಾಧರ್ ಅವರು ಧೈರ್ಯ ಮಾಡಿ ನಮಗೆ ಅವಕಾಶ ಕೊಟ್ಟರು. ನಾನು ಟ್ಯೂನ್ ಮಾಡಿದೆ, ಆರ್ ಎನ್ ಜಯಗೋಪಾಲ್ ಅವ್ರ ಕೈಯಲ್ಲಿ ಹಾಡು ಬರೆಸಿದ್ವಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅನ್ನೋ ಟ್ಯೂನು ಹಾಡು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಾಡಿಸಿ ಮೈಸೂರಿಗೆ ಕಳಿಸಿದ್ವಿ. ರವಿಚಂದ್ರನ್ ನಾನು ಕೇಳೋದಿಲ್ಲ ಆ ಹಾಡು. ಅಲ್ಲಿ ಚಿನ್ನಿ ಪ್ರಕಾಶ್ ಅವರು ಒಂದು ನಿಮಿಷ ಆಡಿಯನ್ಸ್ ಒಪಿನಿಯನ್ ಕೇಳೋಣ ಅಂತ ಹೇಳಿ ಅಂದ್ಬಿಟ್ಟು ಸ್ಪೀಕರ್ಸ್ನಲ್ಲಿ ಆ ಸಾಂಗ್ ಹಾಕಿ ಪಬ್ಲಿಕ್ ಮುಂದೆ ಹಾಕಿದ್ರು. ಪಬ್ಲಿಕ್ ಎಲ್ಲ ಚಪ್ಪಾಳೆ ಹೋಗಿ ಚಿನ್ನಿ ಪ್ರಕಾಶ್ ನಿಂತಿದ್ದಿ ಏನು ಸಾಂಗ್ ಬೇಕು, ಸೂಪರ್ ಆಗಿದೆ. ಅಲ್ಲಿಂದ ರವಿ ಸರ್ ಫೋನ್ ಮಾಡಿದ್ರು, ರಾಜು ಬೆಂಗಳೂರು ರೆಕಾರ್ಡಿಂಗ್ ಓಕೆ, ಸಾಂಗ್ ಲೇಟ್, ಕಂಟಿನ್ಯೂ. ಸೊ ಕ್ರೆಡಿಟ್ ಗೋಸ್ ಟು ದಿಸ್ ಪಾಸಿಟಿವ್ ಪರ್ಸನಾಲಿಟಿ ಬಿ ಎನ್ ಗಂಗಾಧರ್. ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ರಂಬ ಬೇಡ ಜಂಬ, ಜಂಬ ಬೇಡ ಜಂಬ ಸೆಕೆಂಡ್ ಸಾಂಗ್ ಹಾಕಿದ್ವಿ, ಅದು ಹಿಟ್ಟು. ಕ್ರೆಡಿಟ್ ಗೋಸ್ ಟು ಗಂಗಾಧರ್. ಆಯ್ತು, ಮೂರನೇ ಬಾಂಬು ಅಲ್ಲೇ ರೆಕಾರ್ಡ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಒಂದು ಗಾಯಕಿ ಇದ್ಲು, ಅವಳ ಕೈಲಿ ಆಡ್ಸೋಣ ಅಂತ ಪಿತೂರಿ, ಅವಳ ಕೈಲಿ ಆಡಿಸಿದ್ವಿ. ಸೊ ಆ ಹಾಡು ಬಂದಿದ್ದು ಮನೋಹರ, ನಾವೇ ಪಿತೂರಿ ಮಾಡಿ ಬರೇ ಆಗ್ಬಿಟ್ರಿ. ಆ ಕಾಲದಲ್ಲಿ ಗುಲಾಬಿ ರಂಗಿದೆ, ಅದು ಬಿಟ್ಟು ಕ್ರೆಡಿಟ್ ಗೋಸ್ಟು ಬಿ ಎನ್ ಗಂಗಾಧರ್. ನಾಲ್ಕನೇ ಬಾಂಬ್ ಹಾಕ್ಬೇಕು, ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂತ ಇದ್ದಾರೆ. ಏನು ಬೇಕು ಅಂದರೆ ಏನಾದರೂ ಮಾಡಿ ಕಳಿಸಿ ಅಂದರು. ಎಲ್ರಿದ್ರೆ ಒಂದು ಲೈನ್ ಹಾಡಿದ್ವಿ, ಡುಮ್ ಡುಮ್ ಡೋಲ್ ರಾಕ್ ಆ್ಯಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಆ್ಯಂಡ್ ರೋಲ್, ಡುಮ್ 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 ಡೋಲ್. ಹಾಡು ಹಿಟ್ಟು, ಕ್ರೆಡಿಟ್ ಗೋಸ್ಟು ಬಿ ಎನ್. ಅಂಜದ ಗಂಡು ಈ ಥರ ಹಿಟ್ಟಾಗುತ್ತೆ. ಅದಕ್ಕೆ ಹಿಂದೆಯೇ ನಾವು ಸೆಕೆಂಡ್ ಪಿಕ್ಚರ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಿಸ್ಟರ್ ರಾಜ ಅಂತ ಒಂದು ಸಿನಿಮಾ ರೆಕಾರ್ಡ್ ಮಾಡಿದ್ವಿ. ಅದೇ ಬಿ ಎನ್ ಗಂಗಾಧರ್ ಪ್ರೊಡ್ಯೂಸರ್, ಅದಕ್ಕೆ ಬಿ ಸೋಮಶೇಖರ್ ಅವರು ಡೈರೆಕ್ಟ್ರು. ಆವಾಗ ಅವರು ಹೇಳ್ಕೊಟ್ಟ ಐಡಿಯಾನೇ ಅಂಜದ ಗಂಡು ಇಲ್ಲಿ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಆಗಿದ್ದು. ಆ ಸಿನಿಮಾದಲ್ಲಿ ಎನ್ ಎಸ್ ರಾವ್ ಅವ್ರಿಗೆ ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು. ನಾವೇನು ಮಾಡಿದ್ವಿ, ಅವರು ಕಿಲ ಅಯ್ಯಪ್ಪ ಪಾಪ್ಯುಲರ್ ಆಗಿತ್ತು. ಸರ್ ಅದನ್ನೇ ಹಾಡು ಮಾಡಲ್ಲ ಮಾಡಮ್ಮ ಅಂದರು. ಸೊ ಆ ಎರಡು ವಾಯ್ಸ್ ಇಟ್ಟು ಎನ್ ಎಸ್ ರಾವ್ಗೆ ಒಂದು ಹಾಡು ಮಾಡಿದ್ವಿ. ಅರೆ ಡಿಸ್ಕೋರು ಕಮ್ಮ ಅರೆ ಡಡ್ಡ ತಕ್ಕ ತಕ್ಕದಿವಿ ತಕ್ಕ ತಕ್ಕದಿವಿ ನಡ್ಡ. ಸೊ ಕ್ರೆಡಿಟ್ ಗೋಸ್ ಟು
B.N. ಗಂಗಾಧರ್. ಡಿಸ್ಕೋ ರುಕ್ಕಮ್ಮ ನಿನ್ನ ಹೆಜ್ಜೆ ಇಕ್ಕಮ್ಮ, ಡಿಸ್ಕೋ ರುಕ್ಕಮ್ಮ ನಿನ್ನ ಹೆಜ್ಜೆ ಇಕ್ಕಮ್ಮ, ತಗದಿವಿ ನನ್ನ ಕುಣಿಸಮ್ಮ. ಇನ್ನೋಸೆಂಟ್ ಪರ್ಸನ್. ಅವರು ಚಿಕ್ಕ ಚಿಕ್ಕ ಚಿತ್ರಗಳನ್ನು ಚೊಕ್ಕಟಾಗಿ ಮಾಡಿದವರು. ಅವರು ಇವತ್ತಿಗೂ ANS ಪ್ರೊಡಕ್ಷನ್ಸ್ ಅನ್ನೋ ಸಂಸ್ಥೆಯಲ್ಲಿ ಅವರು ಚಿತ್ರಗಳ ಬಿಡುಗಡೆ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ನನಗೆ ಸಿನಿಮಾ ಡೈರೆಕ್ಟ್ ಮಾಡುವಂಥ ಅಡ್ವಾನ್ಸ್ ಕೊಟ್ಟ ಮೊದಲನೇ ವ್ಯಕ್ತಿ ಶಾಂತಿ ಮಾತ್ರ ಕನ್ನಡ ಅಂತ ಒಂದು ಸಿನಿಮಾ ನಾನು ಅವ್ರಿಗಾಗಿ ಮಾಡಬೇಕಿತ್ತು, ಅದಾಗಿಲ್ಲ. ಇವತ್ತು ನಾನು ಡೈರೆಕ್ಟ್ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಶುಭ ಕೋರಿದ್ದಾರೆ. ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರನ್ನು ಕರೆತಂದ ಮಹನೀಯರಲ್ಲಿ ಒಬ್ಬರು. ಅವರಿಗೆ ಒಂದು ಸಭೆ ತುಂಬ ವೈಬ್ರೇಷನ್ ಆಗುತ್ತೆ. ನಮ್ಮ ಚಿತ್ರತಂಡ ಪಾಸಿಟಿವ್ ಪರ್ಸನಾಲಿಟಿ ಅಂತ ಒಂದು ಪ್ರಶಸ್ತಿಯನ್ನು ಮಾಡಿದ್ದಾರೆ. ಪಾಸಿಟಿವ್ ಅಂದರೆ ಯಾವತ್ತು ನೆಗೆಟಿವ್ ಹೇಳಲೇ ಇಲ್ಲ. ನೀವು ಪ್ರತಿ ಸಾರಿನೂ ಆಗ್ಬೋದಮ್ಮ, ಆಗತ್ತಮ್ಮ, ಮಾಡಮ್ಮ ಅಂತಲೇ ಅಂದಿದ್ದೀರಾ. ತುಂಬ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ದೀರಾ. ಇವತ್ತು ನಮ್ಮ ವೇದಿಕೆಯಲ್ಲಿ ಪ್ರೇಕ್ಷಕರನ್ನು ಸಿನಿಮಾ ರಂಗಕ್ಕೆ ತಂದ ಕ್ರೆಡಿಟ್ಗೋಸ್ಕರ ನಿಮಗೆ ಪಾಸಿಟಿವ್ ಪರ್ಸನಾಲಿಟಿ ಅನ್ನುವ ಆ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಬರಬೇಕು. ಓಂ ಪ್ರಕಾಶ್ ಬರಬೇಕು. ಡೈರೆಕ್ಟರ್ ಓಂ ಪ್ರಕಾಶ್. ಡೈರೆಕ್ಟರ್ ಶಶಾಂಕ್ ಅವರು ದಯವಿಟ್ಟು ವೇದಿಕೆಯನ್ನು ಬರಬೇಕು. ಬರಲಿ ಚಪ್ಪಾಳೆ. ಮೇಡಮ್ ಹಂಗೆ ನಿಂತ್ಕೊಳ್ಳಿ ಮೇಡಮ್. ಸರ್ ಹೋಗ್ ಸರ್. ಅದು ಅದ್ಭುತವಾದ ಹಾಡುಗಳೊಂದಿಗೆ, ಆ್ಯಕ್ಷನ್ನೊಂದಿಗೆ, ತಾರಾಗಣದೊಂದಿಗೆ ಬೆರೀತಾ ಇದೆ. ಅದು ಸಿಲ್ವರ್ ಜೂಬ್ಲಿ ಆಗಿ ಇನ್ನೇನು ಮುಂದುವರಿಬೇಕು. ಅಂಥ ಸಂದರ್ಭದಲ್ಲಿ ಇನ್ನೊಂದು ಅದೇ ಬೀದಿಯಲ್ಲಿ ಇನ್ನೊಂದು ಥಿಯೇಟ್ರಲ್ಲಿ ಅವಳೇ ನನ್ನ ಹೆಂಡತಿ ಅಂತ ಇನ್ನೊಂದು ಚಿತ್ರ. ಅದು ರಜತ ಮಹೋತ್ಸವವನ್ನು ದಾಟಿ ಸುವರ್ಣ ಮಹೋತ್ಸವದ ತನಕ ಹೊರಟು. ನೋಡಿ, ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವ ರಣಧೀರ ಅದರ ಎದುರುಗಡೆ ಇದು ಸಿಲ್ವರ್ ಜೂಬ್ಲಿ ಮುಗಿಸಿ ಗೋಲ್ಡನ್ ಜೂಬ್ಲಿ ಕಡೆ ಬಂತು. ಯಾಕೆ ಅಂದರೆ ಆ ಚಿತ್ರದ ಹಾಡುಗಳು, ಅದರ ಕಥೆ, ಚಿತ್ರಕಥೆ ಬಹಳ ಪ್ರಮುಖವಾಗಿತ್ತು. ನೋಡಿ, ದಕ್ಷಿಣದಲ್ಲಿ ನಾವು ಯುದ್ಧಗಳನ್ನು ಬಿಡಲ್ಲ. ಯುದ್ಧಗಳೆಲ್ಲ ನಡೆಯೋದು ಬೆಳಗಣದಲ್ಲಿ, ನಾರ್ತ್ ಇಂಡಿಯಾದಲ್ಲಿ. ರಾಜೇಂದ್ರ ಸಿಂಗ್ ಬಾಬುನ ಕನಸು ಯುದ್ಧದ ಕಥೆಯನ್ನು ನಮ್ಮ ಚಂದನವನಿಗೆ ತರಬೇಕು ಅಂತ ಒಂದು ದೊಡ್ಡ ಸಾಹಸ ಮಾಡಿ ಆ ಚಿತ್ರವನ್ನು ಮಾಡಿದ್ರು. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕು. ಯಾಕಂದರೆ ದೊಡ್ಡ ಚಿತ್ರಗಳನ್ನು ತಾಂತ್ರಿಕವಾಗಿ ಶ್ರೀಮಂತಗೊಳಿಸಿ ಜನಗಳಿಗೆ ತಂದು ತೋರಿಸಿದವರು ಎಸ್ ಕೆ ರಾಜೇಂದ್ರ ಸಿಂಗ್ ಬಾಬು. ಈ ಮುತ್ತಿನ ಹಾರದಲ್ಲಿ ಲತಾ ಅವರು ಹಾಡುವ ಹಾಡು ಎಷ್ಟು ಮಧುರವಾಗಿತ್ತು ಅಂದರೆ ನಾನು ತುಂಬ ಪ್ರೀತಿಯಿಂದ ಆ ಹಾಡನ್ನು ಮಾಡಿದ್ದೀನಿ. ಎಲ್ಲ ಒಗಟುಗಳನ್ನಿಟ್ಟು ಒಂದು
ಹಳ್ಳಿ ಹೆಣ್ಣು ಹಾಡುವ ಹಾಡನ್ನು ಲತಾ ಅವರು ಹಾಡಿದ್ದಾರೆ, ಕೇಳಿ. ಓಕೆ, ಪಾಸಿಟಿವ್ ಪರ್ಸನಾಲಿಟೀಸು ಹೇಗೆ ಒಂದು ಸಕ್ಸಸ್ಗೆ ಕಾರಣರಾಗ್ತಾರೆ. ನಾನು ಪ್ರೇಮಲೋಕ ಚಿತ್ರಕ್ಕೆ ಎಲ್ಲ ಹೊಸ ಕಂಠಗಳನ್ನು ಬಳಸಬೇಕು ಅಂತ ಒಂದು ಕಂಡೀಷನ್ ಆಗ್ತಿದೆ. ರವಿ ಸಾರು ಒಪ್ಕೊಂಡಿದ್ರು. ಬೆಂಗಳೂರಿಂದ ತುಂಬ ಜನ ಕರ್ಕೊಂಡೋಗಿದೆ. ಅಲ್ಲಿ ಆ ಆರ್ಕೆಸ್ಟ್ರಾ, ಆ ಸಾಂಗ್ ರೆಕಾರ್ಡಿಂಗ್ ಮೆಥಡು ಇದೆಲ್ಲ ನೋಡಿ ನಮ್ಮವ್ರು ನಿಜವಾಗ್ಲೂ ಅನುಭವ ಇಲ್ಲದೆ ಬೆಚ್ಚಾಗ್ಬಿಟ್ರು. ಯಾರು ಅಂದ್ಕೊಂಡ ಹಾಗೆ ಪರ್ಫಾರ್ಮ್ ಮಾಡಲಿಲ್ಲ. ರವಿ ಸರ್ ಅಂದರು, ನೋಡಿ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಚೆನ್ನಾಗಿ ಬಂದಿದೆ, ವಾಯ್ಸ್ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕು, ನಾವು ವಿಲ್ ಗೋ ಫಾರ್ ಪ್ರೊಫೆಷನಲ್ಸ್. ನಾವು 2-3 ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ಒಪ್ಪಿಗೆ ಕೊಟ್ವಿ. ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ ಅಂತ ರವಿ ಸರ್ಗೆ ಸ್ವಲ್ಪ ಬೇಜಾರಾಗಿದೆ. ಹೋಗ್ಲಿ, ನೀವು ಶ್ರೀಮತಿ ಇವರು ಒಂದು ಹಾಡಲ್ಲಿ ಹಾಡಿದಾರಲ್ಲ, ಅದು ಚೆನ್ನಾಗಿ ಕರೆಸಿದ್ರು. ಆ ಹಾಡು ಯಾವುದು ಅಂದರೆ ಇದು. ಅದೊಂದು ಸಣ್ಣ ಕಥೆ. ಆ ಕಥೆಯನ್ನು ನಾವು ಸಂಭಾಷಣೆ ಚಿತ್ರಕಥೆ ಬರೆದು ಉಮೇಶ್ ಮತ್ತು ಪ್ರಭಾಕರ್ ಅವರು ಕೊಟ್ಟರೆ, ಕಾಶಿನಾಥ್ ಅವರು ಅದರ ನಾಯಕರು. ಅದರಲ್ಲಿ ಬಳೆಗಳ ಮಹಿಮೆಯನ್ನು ಕುರಿತು ಒಂದು ಹಾಡು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಆ ಹಾಡು ಮಾಡಿ ಶ್ರೀಮತಿ ಲತಾ ಹಂಸಲೇಖ ಅವ್ರ ಕೈಯಲ್ಲಿ ಹಾಡಿಸಿದ್ವಿ. ಆ ಹಾಡು ಎಷ್ಟು ಪ್ರಖ್ಯಾತಿ ಆಯಿತು ಅಂದರೆ, ಆ ಸಿನಿಮಾ ಸ್ವಲ್ಪ ಕಡಿಮೆನೇ ಎದುರು ಮಾಡಿತು, ಕಡಿಮೆ ದುಡ್ಡು ತಂತು. ಆದರೆ ಈ ಹಾಡು ತುಂಬ ಪ್ರಖ್ಯಾತವಾಗಿ ಈ ಗಾಯಕಿಗೆ ಒಂದು ಶಾಶ್ವತವಾದ ಸ್ಥಾನ ಕೊಟ್ಟು ಇವತ್ತು ಈ ಹಾಡು ನಮ್ಮ ಮನೆ ಮಾತಾಗಿದೆ. ಅವರು ಈ ಹಾಡಿಗೆ ದನಿಯಾಗಿದ್ದಾರೆ. ಅವರಿಂದ ಕೂಡ ಕೇಳುವ ಶ್ರೋತೃಗಳು ಕನ್ನಡ ಚಿತ್ರರಂಗಕ್ಕಿದ್ದಾರೆ. ಇವತ್ತಿನ ಅವಶ್ಯಕತೆ ಚಿತ್ರಮಂದಿರಗಳಿಗೆ ಜನ ಬರಲಿ. ಅವರು ಯಾಕೆ ಬರ್ತಿಲ್ಲ ಅಂದರೆ, ಅವರಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಮೊಬೈಲಲ್ಲಿ ಸಿನಿಮಾ ನೋಡ್ಬೋದು, OTTಯಲ್ಲಿ ಸಿನಿಮಾ ನೋಡ್ಬೋದು, ಅದರ್ ಲ್ಯಾಂಗ್ವೇಜಸ್ಸು, ಅದರ್ ಚಾನಲ್ಸು, ಎಲ್ಲ ಕಡೆ ಅವ್ರಿಗೆ ಆಪ್ಷನ್ಸ್ ಇದೆ. ಆದರೆ ನಮ್ಮ ಥಿಯೇಟ್ರ್ಗಳಿಗೆ ಜನ ಬರಬೇಕು. ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ, ಅವರಿಗೆ ಆಪ್ಷನ್ ಕೊಡ್ತಾ ಇಲ್ಲ. ಮುಖ್ಯವಾಗಿ ನಮ್ಮತನದ ಕಥೆಗಳನ್ನು ಸಿನಿಮಾಗಳಲ್ಲಿ ಅಳವಡಿಸ್ಬೇಕು. ಸಂಗೀತ ಜನಗಳನ್ನು ಥಿಯೇಟ್ರಿಗೆ ಕರ್ಕೊಂಡ್ಬರುತ್ತೆ, ಕಂಟೆಂಟು ಅವರನ್ನು ಚಿತ್ರರಂಗದಲ್ಲಿ ಕೂರಿಸುತ್ತೆ. ಈ ರೀತಿ ಆಗಬೇಕಂದ್ರೆ ಕನ್ನಡದ ಕಥೆಗಳು ಅವರನ್ನೆಲ್ಲ ಚಿತ್ರಗಳಿಗೆ ಬಳಸ್ಕೊಂಡು, ನಮ್ಮ ಸಿನಿಮಾದ DNA ಯಾವುದು ಅಂದರೆ ಕನ್ನಡದ DNA. ಅದಾಗಬೇಕಂದ್ರೆ ಕನ್ನಡದ ಕಥೆಗಳನ್ನು ಇದರಲ್ಲಿ ಅಳವಡಿಸೋದನ್ನ ಅಭ್ಯಾಸ ಮಾಡಬೇಕು. ಇವತ್ತಿಂದ ಒಂದು ಆಂದೋಲನ ಶುರು ಮಾಡೋಣ. ಕನ್ನಡದ ಕಥೆಗಾರರು ಒಗ್ಗೂಡಿ ಚಿತ್ರರಂಗಕ್ಕೆ ನೆರವಾಗಿ ನಮ್ಮತನದ ಚಿತ್ರಗಳನ್ನು ಮಾಡಿ ಅದರಲ್ಲಿ ಹೊಸದನವನ್ನು ರೂಪಿಸಿ ಚಿತ್ರಮಂದಿರಗಳನ್ನು ಭರ್ತಿ ಮಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ. ಓಕೆ, ಲೆಟ್ಸ್ ಮೂವ್ ವಿತ್ ಪಾಸಿಟಿವ್ ಪರ್ಸನಾಲಿಟೀಸ್. ಪಾಸಿಟಿವ್ ಪರ್ಸನಾಲಿಟಿ ಶ್ರೀಮತಿ ಲತಾ ಹಂಸಲೇಖ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ವೇದಿಕೆ ಮೇಲೆ ನನ್ನ ಮಿತ್ರರಾದಂಥ SV ರಾಜೇಂದ್ರ ಸಿಂಗ್ ಬಾಬು ದಯಮಾಡಿ ಬರಬೇಕು. ಮತ್ತು ಶ್ರೀಮತಿ ಲತಾ ಹಂಸಲೇಖ ಅವರ ಗೆಳತಿ ಸೌಭಾಗ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಪಾಪ ನನ್ನ ಹೆಂಡತಿ ಜೀವನದಲ್ಲಿ ಒಂದು ದಿವಸ ನಾನು ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳಿಲ್ಲ. ನಾನು ಒಳ್ಳೇದು ಹೇಳಿದ್ರು ಓಕೆ, ಕೆಟ್ಟದ್ದು ಹೇಳಿದ್ರು ಓಕೆ, ಸಿಗರೇಟ್ ಸೇರಿದ್ರು ಓಕೆ, ಬ್ರ್ಯಾಂಡಿ ಸೇರಿದ್ರು ಓಕೆ, ಸಿನಿಮಾ ಮಾಡೋದು ಓಕೆ. ಹಸಿರು ಗಾಜಿನ ಬಳೆಗಳು ಸ್ತ್ರೀ ಕುಲಗಳು
ಬರಲಿ ಒಂದು ಚಪ್ಪಾಳೆ. ಸರ್ ಮೈಕ್ ಕೊಡಿ ಮೈಕ್ ಕೊಡಿ ಮೈಕ್ ಕೊಡಿ. ನಮಗೂ ಹಂಸಲೇಖ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ ನಂಟು. ಥರ ಮೈಸೂರಿನವರು. ನಾನು ಯಾವಾಗ ರೇಗಿಸ್ತಿರ್ತಾರೆ ಅವರು ಮೈಸೂರಿನವರು, ರಾಜನ ಮನೆತನವರು ಬನ್ನಿ ಅಂತ. ಲತಾ ಹಂಸಲೇಖ ಅವರು ಅಷ್ಟೇ. ನಾವು ಮುತ್ತಿನ ಹಾರದಲ್ಲಿ ಹಾಡು ಹಾಡಿಸಿದಾಗ ಭಾಳ ಸಂತೋಷದಿಂದ, ಯಾವುದೇ ಅವರೇನೂ ಹೇಳಿರಲಿಲ್ಲ, ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ. ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು. ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು, ಯಾವತ್ತು ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ ದಾರಿ ತಪ್ಪಿಟ್ಟಿದ್ದೀರಾ. ಅದರಿಂದ ಮತ್ತು ಕನ್ನಡನೇ ಬರಬೇಕು, ಆಳೋರ್ಗೂ ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೆ ಕನ್ನಡದ ಕತೆ, ಕನ್ನಡದ ಚಿತ್ರಕಥೆ, ಕನ್ನಡದ ಸಂಭಾಷಣೆ, ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಸುಮಾರು ಒಂದು 30 ವರ್ಷಗಳಿಂದ ಯಾರೋ ನನ್ನ ಅಸ್ಟೇಟು ಚಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಇಟ್ಕೊಂಡ್ಬಂದಿದ್ದ. ಅವ್ರ ಹೆಸರು ಚಂದ್ರು ಅಂತ. ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕು ಸರ್, ಕೊಡೋಣಪ್ಪ. ಅರ್ಧಂಬರ್ಧ ಬರ್ಕೊಂಡಿದ್ವಿ ನಾವು, ಪೂರ್ತಿ ಬರ್ತಾ ಇರಲಿಲ್ಲ. ಸರಿ ಗುಳೆ ಮಾಡಿದ್ರು ನನ್ನ ಗಂಡ, ಸ್ಕ್ರಿಪ್ಟು ಅಂತಾನೆ ಎಲ್ರಿಗೂ ಹೋಗ್ತೀವಿ, ಅದು ಮೇಕೆದಾಟಿಗೆ ಹೋಗ್ತೀವಿ ಕಣೆ ಅಂದೆ. ಹೌದಾ, ನಿಮಗೆ ಒಳ್ಳೆ ಅದು ಇದು ಮಾಡ್ಕೊಡ್ತೀನಿ ಅಂತ ಒಂದು ಬಿರಿಯಾನಿ, ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾರೆ. ಬಿರಿಯಾನಿ ಅದು ಇದೆಲ್ಲ ಕೊಟ್ಟಿದ್ದಾರೆ. ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಮೈ ಮರೆತು ಮಾತಾಡಿಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ನೋಡ್ಬೇಕು ಸ್ಪೀಡಾಗಿ ಬಂದು ಏಯ್ ಲೋಫರ್, ಕಾರ್ ನಿಲ್ಲಿಸು, ಹಿಂದೆ ನೋಡಿ ಯಾರು ಬರ್ತಾವೆ. ನಾನು ಏನಾಗುತ್ತೆ ಅಂತ ಕಾರ್ ನಿಲ್ಲಿಸ್ತೀವಿ. ಅವ್ನಿಗೆ ಹೋಗ್ಬಿಟ್ಟ. ಕಾರ್ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿತೀನಿ. ಹಿಂದೆ ಡಿಸ್ಟೆನ್ಸಲ್ಲಿ ಒಂದು ಆಟೋ. ಹೆದರಿಕೆ, ನಮ್ಮ ಅತ್ತೆಯವ್ರಿಗೆ ನಾನು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ, ನ್ಯೂಸ್ ಏನಂತ ತರ್ತಾರ. ಇವಳು ಮೆಲ್ಲಿಗೆ ಇಳಿದು ನಾನು ನೋಡಿದೆ. ಈಗ ಟೆನ್ಷನ್, ಮ್ಯೂಸಿಕ್, ಅಲ್ಲಿಂದ ಹಿಂಗೆ ಬರ್ತಾಳೆ, ಕೈಯಲ್ಲಿ ಹಿಡ್ಕೊಂಡವಳೆ. ಹತ್ರ ಬಂದು ಏನಾಯ್ತೆ, ಮೊಟ್ಟೆ ಬಿಟ್ಬಿಟ್ಟಿದ್ದೀರಿ ಅಂತ. ಸೊ ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು. ಈಕೆಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ. ಹೆಚ್ಚಿಗೆ ಹೇಳ್ಕೊಂಡ್ರೆ ಸರ್ ಒಂದು ಫೋಟೋ ಸರ್ ನಿಮ್ಮಿಬ್ಬರದು. ಅದು ಎಷ್ಟು ಫೋಟೋ ತೆಗಿದೆಯಪ್ಪ. ಇನ್ನೊಂದೆರಡು ಕವನ ಹೇಳಿದ್ರೆ ಇನ್ನೊಂದು 4 ತೆಗೆದು. ಸ್ವಲ್ಪ ಮುಂದೆ ಶ್ಯಾಡೋ. ಹಾಂ, ಲೈಟ್ ತಗೊಳ್ಳಿ ಮೇಡಮ್, ಸ್ವಲ್ಪ ಬ್ಯಾಕ್. ಹಾಂ ಸರಿ ಹೋಯ್ತು. ಈಗ ಡನ್. ಮೊದಲನೆಯ ಪಾಸಿಟಿವ್ ಪರ್ಸನಾಲಿಟಿಯಾಗಿ ನಾವು ನಮ್ಮ ಯಜಮಾನರನ್ನ ಲಿಸ್ಟ್ ಮಾಡಿದ್ವಿ. ಅವರಿಗೂ ಆನ್ ದಿ ವೇ ಬರ್ತಾ ಇದ್ದಾರೆ. ಬಂದ ಕೂಡಲೇ ಅವರ ಮಹಿಮೆಯನ್ನು ಹೇಳಿ ಅವ್ರನ್ನ ಸನ್ಮಾನಿಸೋಣ. ಮುಂದಕ್ಕೆ ಕಾರಣಗಳು ಏನೇ ಇರ್ಬೋದು, ಸಿನಿಮಾ ರಂಗದಲ್ಲಿ ಅದೆಲ್ಲ ಸಹಜ. ಆದರೆ ಹಂಸಲೇಖ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ರವಿಚಂದ್ರನ್ ಸರ್ ದಯವಿಟ್ಟು ಮುಂದೆ ಬರಬೇಕು, ವೇದಿಕೆ ಮುಂದೆ ದಯವಿಟ್ಟು ಮುಂದೆ ಬನ್ನಿ ಸರ್. ನಮಗಾಗಿ ಆಸ್ಥಾನ ಇದೆ ಮುಂದೆ. ನಾನು ಹೇಳ್ತಾ ಇದ್ದೆ, ಹಂಸಲೇಖ ಸರ್ ನಿರ್ದೇಶನ ಮಾಡೋದಕ್ಕೆ ಯಾಕಿಷ್ಟು ತಡ ಆಯಿತು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುತ್ತೆ. ಆದರೆ ಸಿನಿಮಾ ರಂಗದಲ್ಲಿ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಅನ್ನೋದನ್ನ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಹಂಸಲೇಖ ಅಂದ್ರೆ ಯಾರು, ಹಂಸಲೇಖ ಅಂದ್ರೆ ಏನು, ಹಂಸಲೇಖ ಅಂದ್ರೆ ಕನ್ನಡಕ್ಕೇನು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ನಾನು ಇದಕ್ಕೆ ಉಪಮಾನಗಳು ಯಾವನ್ನೂ ಕೊಟ್ಟು ಮಾತಾಡಲ್ಲ. ನನಗಾದಂತ ಇವತ್ತೊಂದು ದಿನ, ಇವತ್ತು ಆಕ್ಚುಲಿ ನನ್ನ ಪ್ರೀತಿಯ ಗುರುಗಳ ಜನ್ಮದಿನ. ಅವ್ರಿಗೆ ನಾವೆಲ್ಲ ಶಿಷ್ಯರೆಲ್ಲ ಸೇರಿ ಒಂದು ಚಿಕ್ಕ ಉಡುಗೊರೆ ಕೊಡಬೇಕು ಅಂತೇಳಿ ನಾವೇ ಒಂದು ಪುಟ್ಟದಾಗಿ ಒಂದು ಹಾಡನ್ನ ಮಾಡಿ ಮಧ್ಯಾಹ್ನ ಪ್ರೆಸೆಂಟ್ ಮಾಡಿದ್ವಿ ಅವ್ರಿಗೆ. ಅದಕ್ಕೋಸ್ಕರ ನಾನು ಊರ್ನಲ್ಲಿದ್ದೆ. ಊರ್ನಲ್ಲಿ ಬರ್ಬೇಕಾದ್ರೆ, ನಾನು ಕಾರ್ನಲ್ಲಿ ಬರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ, ಹಂಸಲೇಖ ಅಂದ್ರೆ ಯಾರು, ಹಂಸಲೇಖ ಅಂದ್ರೆ ಏನು. ಹಂಸಲೇಖ ಒಂದು ಚಿರಪರಿಚಿತ ಹೆಸರು.
ಈ ಚಿರಪರಿಚಿತ ಎಲ್ಲಿ? ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಅದನ್ನು ದಾಟಿ ಹೊರಗಿನ ಪ್ರಪಂಚಕ್ಕೆ ತೀರಾ ಪರಿಚಿತವಾದಂತ ಹೆಸರು ಹಂಸಲೇಖ. ಇದು ಸಹಜವಾಗಿ ಸುಮ್ಮನೆ ಸಿಂಪಲ್ ಆಗಿ ಏನು ಚಿರಪರಿಚಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಎಲ್ಲಿ ಅಂದ್ರೆ ಅವರಲ್ಲಿರ್ತಕ್ಕಂಥ ಅಗಾಧವಾದ ಪ್ರತಿಭೆ, ಅವರ ಒಂದು ಕ್ಷೇತ್ರ ಅಂತ ತಗೊಂಡಾಗ, ಈ ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಅಂತ ತಗೊಂಡಾಗ ಅದಕ್ಕೆ ಅವರು ದುಡ್ದಿರ್ತಕ್ಕಂಥ ಏನಿದೆ, ಅವರ ಕಾರ್ಯಕ್ಷಮತೆ ಏನಿದೆ, ಅದನ್ನ ನಾವು ಒಂದು ಮಾತಿನಲ್ಲಿ ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗಾದಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಮಂಡ್ಯ ದಾಟಿ ಮದ್ದೂರು ಬರ್ತಾ ಇದ್ರೆ, ಈ ಮದ್ದೂರಿಂದ ರಾಮನಗರ ಈ ಮಧ್ಯೆ ಡಿಸ್ಟೆನ್ಸ್ ಅಲ್ಲಿ ಈ FM ಚಾನೆಲ್ಗಳಿಗೆ ಕ್ಲಾಸ್ ಆಗುತ್ತೆ. ಮೈಸೂರು FM ಚಾನೆಲ್ ಮತ್ತೆ ಬೆಂಗಳೂರು FM ಚಾನೆಲ್ ಇವೆರಡು ಕ್ಲಾಶ್ ಆಗ್ಬಿಟ್ಟು ನಾವು ಹಾಡುಗಳನ್ನ ಕೇಳಕ್ಕಾಗಲ್ಲ. ಕಿರಿಕಿರಿ, ಒಂದು ಹಾಡು ಬರುತ್ತೆ, ಅದನ್ನ 2 ಸೆಕೆಂಡ್ 3 ಸೆಕೆಂಡ್ ಕೇಳಿದ್ರೆ ಮತ್ತೊಂದು ಹಾಡು ಬರುತ್ತೆ. ಆದ್ರೆ ಅಲ್ಲೊಂದು ಮಹತ್ತರವಾದಂತ ವಿಚಾರ ಒಂದು ಬರುತ್ತೆ, ಖುಷಿ ಆಗುತ್ತೆ. ಒಳಗಡೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಏನಕ್ಕೆ ಅಂದ್ರೆ ರಾಜ ರಾಜ ಅಂತ ಬೆಂಗಳೂರು ಚಾನೆಲ್ ಹಾಡು ಬರ್ತಾ ಇರುತ್ತೆ. ಅದೇ ಮೈಸೂರು ಚಾನೆಲ್ ನಲ್ಲಿ ನಮ್ಮ ಸಿಪಾಯಿ ಸಿನಿಮಾದ ಹಾಡು, ಸಿಪಾಯಿ ಸಿನಿಮಾದ ಹಾಡು ಹಂಸಲೇಖ ಅಂತ ಬರ್ತಾ ಇರುತ್ತೆ. ಇವೆರಡೇ ಕ್ಲಾಶ್ ಆಗ್ತಾ ಇರುತ್ತೆ. ಅದೊಂದು 2 ನಿಮಿಷ 2 ಸೆಕೆಂಡ್ 3 ಸೆಕೆಂಡ್ ಕೇಳ್ತೀನಿ, ಇದೊಂದು 2-3 ಸೆಕೆಂಡ್ ಕೇಳ್ತೀನಿ. ನೆಕ್ಸ್ಟ್ ಆಯ್ತು, ಅದಾದ್ಮೇಲೆ ಅವರು ಆಂಕರ್ ಬರ್ತಾರೆ, ಮಾತಾಡ್ತಾರೆ, ಮತ್ತೆ ಒಂದು ಹಾಡು ಬರುತ್ತೆ, ಕ್ಲಾಶ್ ಆಗುತ್ತೆ. ಮತ್ತೆ ಅದು ಯಾವುದು? ಮೈಸೂರು ಚಾನಲ್ ಹಂಸಲೇಖ ಹಾಡೆ, ಬೆಂಗಳೂರು ಚಾನಲ್ ಹಂಸಲೇಖ ಹಾಡೆ, ಇದೇ ಕ್ಲಾಶ್ ಆಗ್ತಾ ಇರುತ್ತೆ. ಹಾಗಾದ್ರೆ ಪೈಪೋಟಿ ಇಲ್ಲದ ವ್ಯಕ್ತಿ ಹಂಸಲೇಖ. ಈ ಪೈಪೋಟಿ ಇಲ್ಲದೆ ಇರೋ ಕಾರಣದಿಂದ ಅವರು ನಿರ್ದೇಶನ ಮಾಡೋದು ತಡ ಆಯ್ತು. ಇದೇ ನನ್ನ ಉತ್ತರ. ಪೈಪೋಟಿ ಇದ್ದಿದ್ರೆ ತಡೆಯಪ್ಪ, ಅಲ್ಲಿ ಯಾರೋ ಇದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರು ಮಾಡ್ಲಿ, ಸಂಗೀತ ಮಾಡ್ಲಿ, ಸಾಹಿತ್ಯ ಮಾಡ್ಲಿ, ನಾನು ಸ್ವಲ್ಪ ನಿರ್ದೇಶನ ಮಾಡೋಣ, ಈ ಜಾಗ ಸ್ವಲ್ಪ ಖಾಲಿ ಉಳಿದಿದೆ ಅಂತ ಬರ್ತಾ ಇದ್ರು. ಪೈಪೋಟಿನೇ ಇಲ್ಲದೆ ಇದ್ದ ಕಾರಣದಿಂದಾಗಿ ಏನಾಯ್ತು, ಅವರು ಸಂಪೂರ್ಣವಾಗಿ ಅಲ್ಲೇ ತೊಡಗಿಸ್ಕೊಳ್ಬೇಕಾಯ್ತು. ಪ್ರತಿಭೆಗಳು ಅವ್ರು ಹೇಳಿದಾಗೆ ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಟರು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾಗನೆ ಅವ್ರನ್ನ ಬೆಂತಟ್ಟಿ ಅವ್ರಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕಾದಂತ ಮಹತ್ತರವಾದ ಕಾರ್ಯ ಅವ್ರ ಮೇಲೆ ಬಿತ್ತು. ಆ ಕಾರಣದಿಂದ ನಿರ್ದೇಶನ ಲೇಟ್ ಆಯ್ತೆ ಹೊರತು ಇನ್ಯಾವ ಕಾರಣದಿಂದನೂ ಅಲ್ಲ. ಇವತ್ತು ಅವರು ನಿರ್ದೇಶನ ಮಾಡತಕ್ಕಂತ ಒಂದು ಅವಕಾಶ ಮತ್ತೆ ಬಂದಿದೆ. ಅದರಿಂದ ಮತ್ತೆ ಚಿತ್ರರಂಗಕ್ಕೆ ಅವ್ರು ಹೇಳಿದಾಗೆ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ಮಂದಿರಕ್ಕೆ ಬಂದು ಜನಗಳು ನೋಡುವಂತ ಸಿನಿಮಾಗಳು ಬೇಕು, ಅದಾಗ್ಬೇಕು ಅಂತ ಹೇಳಿದ್ರು. ಅದಾಗ್ಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಬೇಡ್ಕೊಳ್ತೀನಿ, ಹಾಗೆ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಈಗ ರವಿಚಂದ್ರನ್ ಸರ್ ಬಂದಿದ್ದಾರೆ. ಹಂಸಲೇಖ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರು ಅಂತ. ಹಂಸಲೇಖ ಸರ್ ನಿಜಕ್ಕೂ ಈ ಮಟ್ಟದ ಒಂದು ಸೇವೆನ ಸಲ್ಲಿಸೋದಿಕ್ಕೆ ಅವರ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಈಗ ಯಾಕೆಂದ್ರೆ ಒಬ್ಬ ನಿರ್ಮಾಪಕ, ಒಬ್ಬ ನಟ, ಒಬ್ಬ ತಂತ್ರಜ್ಞನನ್ನ ಅಷ್ಟೊಂದು ನಂಬಿ, ಅಷ್ಟೊಂದು ಫ್ರೀ ಆಗ್ಬಿಟ್ಟು ನೀ ಮಾಡೋ ರಾಜು, ನಾನು ಹಿಂದಿನ ನಿನ್ ಜೊತೆ ಅಂದನೆ ಹೋಗ್ಬಿಟ್ರೆ ಈ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ. ಇವತ್ತು ಆಗೋದಿಕ್ಕೆ ಸರ್ ಹೇಳ್ತಾ ಇದ್ರು, ಇದಾಗೋದಿಕ್ಕೆ ಪಾಸಿಟಿವ್ ಪರ್ಸನಾಲಿಟಿ ಕಾರಣ ಅಂತ ಹೇಳ್ತಾ ಇದ್ರು. ಆ ಪಾಸಿಟಿವ್ ಪರ್ಸನಾಲಿಟಿ ಯಾರು ಅಂದ್ರೆ ದ ಫಸ್ಟ್ ಪಾಸಿಟಿವ್ ಪರ್ಸನಾಲಿಟಿ ವಿ ರವಿಚಂದ್ರನ್ ಸರ್. ಈಗ ಆ ಪಾಸಿಟಿವ್ ಪರ್ಸನಾಲಿಟಿ ಬಗ್ಗೆ ಒಂದು ಮೀಟಿಂಗ್ ನೋಡೋಣ ದಯವಿಟ್ಟು. ಈ ದಿನದ ಪಾಸಿಟಿವ್ ಪರ್ಸನಾಲಿಟಿ ನಂಬರ್ 1 ವಿ ರವಿಚಂದ್ರನ್. ನೋಡಿ, 85 ಆಡಿಯನ್ಸು ಟೋಟಲ್ ಆಗಿ ರಾಜ್ಕುಮಾರ್ ಸರ್ ಹತ್ರ ಅಭಿನಯಕ್ಕೆ ಗಂಟು ಬಿದ್ದಿದ್ರು. ನಮ್ಮ ರವಿಚಂದ್ರನ್ ಹೇಳ್ತಿದ್ರು, ಏನ್ ರಾಜು, ಟ್ರಯಲ್ ಶಾಟ್ ಇಲ್ಲ, ಕ್ರೇನ್ ಶಾಟ್ ಇಲ್ಲ, ಝೂಮ್ ಇಲ್ಲ, ಸೆಟ್ ಇಲ್ಲ, ಪ್ರಾಪರ್ಟಿ ಇಲ್ಲ. ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಬೋರ್ಡ್ ಎದುರಿಗೆ ರಾಜ್ಕುಮಾರ್ ಸರ್ ಸೂಟ್ ಹಾಕ್ಕೊಂಡು ಹಾಡ್ತಾರೆ. ಉದ್ದ ಬ್ಯಾಕ್ಗ್ರೌಂಡು, 3 ಚರಣ, ಮಧ್ಯ ಬ್ಯಾಕ್ಗ್ರೌಂಡ್ಸು, ಆಡಿಯನ್ಸು, ಸ್ಟೂಡೆಂಟ್ಸು ಇವರು ಹಾಡ್ತಾರೆ. ಅದು ಸ್ಲೋಯೆಸ್ಟ್ ಸಾಂಗ್, ಬಾಡಿ ಹೋದ ಬಳ್ಳಿಯಿಂದ ಅಂತ ಈಗ ಹಾಡ್ತಾರೆ. ಇಡೀ ಜನ ಅಲ್ಲೇ ಕೂತಿದ್ದಾರೆ. ನಾವು ಆ ಜನನ ಈ ಕಡೆ ಕರ್ಕೊಂಬರೋದು ಹೇಗೆ ಹೆದರಿಕೆ ಆಗ್ತಾ ಇದೆ. ನಾವೇನು ಒಳ್ಳೆ ಆ್ಯಕ್ಟರ್ಗಳಲ್ಲ, ನಮಗೆ ಟೆಕ್ನಾಲಜಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಹೀಗಂತ ಹೇಳ್ತಿದ್ರು. ರವಿಚಂದ್ರನ್ ಅವರು ಒಂದು ಗ್ಲಾಮರ್ ಕ್ರಿಯೇಟ್ ಮಾಡಿದ್ರು ಆವತ್ತಿಗೆ. ಏನು ಸಿನಿಮಾದಲ್ಲಿ ಗ್ಲಾಮರ್ ಕಾಂಟ್ರಾಸ್ಟ್ ಆಗಿ ರಾಜ್ಕುಮಾರ್ ಸರ್ ಅಭಿನಯಕ್ಕೆ ಅದು ಕಾಂಟ್ರಾಸ್ಟ್. ಗ್ಲಾಮರ್ ತಂದು ಸಾಲಿಡ್ ಮ್ಯೂಸಿಕ್ಕು, ಸ್ವಲ್ಪ ಸೆಟ್ಸು, ಮತ್ತು
ಸ್ವಲ್ಪ ಕಾಂಟ್ರವರ್ಸಿ ಇವೆಲ್ಲ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ದೊಡ್ಡ ಸೆಟಪ್ ಮಾಡಿದ್ರು. ಅವರು ಮೊದಲನೆಯ ಹಾಡನ್ನ ಎಲ್ಲಿಂದ ತೆಗೆದ್ರು ಗೊತ್ತೇ? ಅವರು ಶಂಕರ್ ಗಣೇಶ್ ಎದುರುಗಡೆ ಕೂತಿದ್ರು, ಅವರೇನು ಕಂಪೋಸ್ ಮಾಡಕ್ಕೆ ಕೊಟ್ಟರು, ಅದೆಲ್ಲ ಮಾಡಬೇಡಿ ನಾನು ಗಿಟಾರ್ ಬಿಟ್ಕೊಡ್ತೀನಿ ಕೇಳಿ ಅಂದ್ಬಿಟ್ಟು ಕರ್ಸಲ್ಲಿ ಒಂದು ಗಿಟಾರ್ ಬಿಟ್ಟಿತ್ತು ಅಂತ. ಆ ಬಿಟ್ಟು ಕೇಳಿಸಿದ್ರು, ಇದನ್ನೇ ಟ್ಯೂನ್ ಮಾಡಿ ಅಂತ. ಅವರು ಟ್ಯೂನ್ ಮಾಡಿಕೊಟ್ರು. ನನಗೆ ಹೇಳಿದ್ರು ಬೇರೆದು ಬರ್ಕೊಡಿ. ನಾನು ಯಾರೇ ನೀನು ರೋಜಾ ಹೂವೆ ಯಾ ಇಂದ ಶುರು ಮಾಡಿದೆ. ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಅಂದ್ರೆ ಒಂದು ಬೆರಗು. ನಾವು ಡ್ರಾಮಾ ಕಂಪ್ನಿಯಿಂದ ಬಂದವರು. ಸ್ಲೋ ಸ್ಲೋ ಸ್ಲೋ. ರವಿ ಸಾರು ಫಾಸ್ಟ್ ಫಾಸ್ಟ್ ಫಾಸ್ಟ್, ನಾವು ಸ್ಲೋ ಸ್ಲೋ, ಅವ್ರು ಸ್ಪೀಡ್ ಸ್ಪೀಡ್. ಒಂದು ಕಂಪೋಸಿಂಗ್ ಇನ್ನೊಂದು ಸರಿ ನಾನು ನನ್ನ ಹೆಂಡತಿಯನ್ನು ಕಂಪೋಸಿಂಗು, ಅದರಲ್ಲಿ ಶಂಕರ್ ಗಣೇಶನಲ್ಲಿ ಕೂತಿದ್ವಿ, ಸಾಂಗ್ ರೆಕಾರ್ಡ್ ಮಾಡ್ತಾ ಇದ್ವಿ. ಸಾಂಗು ಫಸ್ಟ್ ಬಿ ಜಿ ಎಮ್ ಆಗಿ ಪಲ್ಲವಿ ಆಯಿತು, ಪಲ್ಲವಿ ಆಗಿ ಸೆಕೆಂಡ್ ಬಿ ಜಿ ಎಮ್ ಸ್ಟಾರ್ಟ್ ಆಯಿತು. ರವಿ ಸಾರು ಕ್ಯಾಟ್ 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 ಅಂದರು, ನಿಲ್ಲಿಸಿದ್ರು. ಒಳಗಡೆ ಹೋದರು, ಶಂಕರ್ಗೆ ಹೇಳಿದ್ರು, ನೋಡಿ ಸರ್ ಈ ಬ್ಯಾಕ್ಗ್ರೌಂಡು ತುಂಬ ಲ್ಯಾಗಿ ಆಗಿದೆ, ನನಗೆ ಬ್ಯಾಕ್ಗ್ರೌಂಡ್ ಗಿಟಾರ್ ಬಿಟ್ಟು ಹಾಡೋ ಥರ ಇತ್ತು ಸರ್, ಅದು ಮಾಡೋದು ಚೆನ್ನಾಗಿದೆ ಅಂತ ಆ ಗಿಟಾರ್ ಸ್ಟಾಪ್ ಅಂತ ಹೇಳಿದ್ರು. ಅದೆಲ್ಲ ಕಥೆ ಇರಬೇಡಿ, ನನಗೆ ಅಲ್ಲಿ ಬ್ಯಾಕ್ಗ್ರೌಂಡು ಹಾಡೋ ಥರ ಇತ್ತು. ಸೊ ಒಬ್ಬ ಶಂಕರು ಇಮಿಡಿಯೇಟ್ ಆಗಿ ಸ್ವಲ್ಪ ಚೇಂಜ್ ಮಾಡಿದ್ರು. ಸೊ ಒಂದು ಹಾಡಲ್ಲಿ ಸ ನೀನು ಸಪ್ಪ ಅಂತ ಅವರು ನುಡಿಸ್ಕೊಟ್ರು. ಆ ಗಿಟಾರ್ ಪ್ಲೇಯರ್ ನುಡಿಸಿದ್ರು. ಆಮೇಲೆ ಅದು ರೆಕಾರ್ಡ್ ಆಯಿತು. ಸೊ ತನಗೇನು ಬೇಕು ಅದನ್ನ ಹೇಳಿ ಮಾಡಿಸ್ತಾ ಇದ್ದಂಥ ಟ್ಯಾಲೆಂಟು ಅವ್ರಿಗೆ 24ನೇ ವಯಸ್ಸಲ್ಲೇ ಇತ್ತು. ಯಾರೇ ಈ ವಿಷಯದಲ್ಲಿ ಇನ್ನಷ್ಟಕ್ಕೆ ನೀನೆ ಇದಕ್ಕೆ ನೀವು ಸಾಮಾನ್ಯ ಅನ್ಕೋಬೇಡಿ. ಪಾಸಿಟಿವ್ ಪರ್ಸನಾಲಿಟಿಗೆ ಮೋಸ್ಟ್ ಸೂಟಬಲ್ ಕ್ಯಾರೆಕ್ಟರ್. ಆಗಿನ ಕಾಲದಲ್ಲಿ ಅವರು ಕಾರಲ್ಲಿ ದೊಡ್ಡ ಸ್ಪೀಕರ್ಗಳು ಹಾಕ್ಕೊಂಡು ಹಾಡುಗಳನ್ನ ಕೇಳಿಸಿ ಇಡೀ ಗಾಂಧಿನಗರಕ್ಕೆ ಪ್ರಮೋಟ್ ಮಾಡಿದ್ರು. ಇನ್ನೊಂದು ಹಾಡು, ನಾವು ರಣಧೀರ ಸಿನಿಮಾಕ್ಕೆ ಸಾಂಗ್ ಕಂಪೋಸ್ ಮಾಡಿದ್ವಿ, ಅವರೇ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ರು. ಅದು ರೆಕಾರ್ಡ್ ಆಗಿತ್ತು. ಆ ರೆಕಾರ್ಡ್ ಆದಮೇಲೆ ಅದು ಸರಿಯಾಗಿ ಬಂದಿರಲಿಲ್ಲ. ಅವ್ರ ತಂದೆಯವ್ರಿಗೆ ಅದು ಇಷ್ಟ ಆಗಿಲ್ಲ. ಅವರು ಹೇಳಿದ್ರು, ಏನು ಮಾಡಿದ್ರು ಮರ್ತುಬಿಡ್ರಿ, ಬೇರೆ ಮಾಡೋದನ್ನು ಯೋಚನೆ ಮಾಡಿ ಅಂತ ಹೇಳಿ ಕಳಿಸಿದ್ರು. ಆಗ ಟ್ರೈನಲ್ಲಿ ನಾನು ರವಿ ಸಾರು ಟ್ರಾವೆಲ್ ಮಾಡಿದ್ವಿ. ರವಿಚಂದ್ರನ್ ಅವರು ಒಂದು ವೈಟ್ ಟೇಪ್ ರೆಕಾರ್ಡ್ ಇಟ್ಟಿದ್ರು, ಅದರಲ್ಲಿ ಸೆಲ್ಗೆ ಹಾಕಿ ಆನ್ ಮಾಡಿದ್ರು. ಒಂದು 25 ಕ್ಯಾಸೆಟ್ಗಳು ಇಟ್ಟಿದ್ರು. ಎಲ್ಲ ಹಾಡುಗಳು ಕೇಳಿಸ್ಕೊಂಡು ಕರ್ಕೊಂಡೋದ್ರು. ಮಡ್ರಾಸ್ಗೆ ಹೋಗಿ ರೀಚ್ ಆದ್ವಿ. ರೀಚ್ ಆಗೋಷ್ಟೊಳಗೆ ಇಡೀ ಆ ಚಿತ್ರಕ್ಕೆ ಬೇಕಾದ 5 ದೃಶ್ಯಗಳನ್ನ ಹಾಡುಗಳ ಕನ್ವರ್ಟ್ ಮಾಡಿದ್ವಿ. ಅದು ರವಿಚಂದ್ರನ್ ಅವರ ಉತ್ಸಾಹದಿಂದ ಆಗಿದ್ದು. ಯಾರೇ ನೀನು ಸುಂದರ ಚೆಲುವೆ, ಆ ಹಾಡು ಬರೋದಕ್ಕೆ ಕಾರಣವೇ ರವಿಚಂದ್ರನ್ ಅವರ ಉತ್ಸಾಹ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೇ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಹೊಡೆದು ಯಾರಿಗೆ ಕಾದಿರುವೆ. ಪಾಸಿಟಿವ್ ಪರ್ಸನಾಲಿಟಿ. ಅವ್ರು ಯಾವತ್ತೂ ನೆಗೆಟಿವ್ ಮಾತಾಡ್ತಾನೆ ಇಲ್ಲ. ಯಾವುದಾದ್ರೂ ಕೆಲಸ ಆಗಬೇಕಿದ್ರೆ ಪಾಸಿಟಿವ್ ಆಗಿ ಮಾತಾಡಿ ಅಂತವರು, ಪಾಸಿಟಿವ್ ಆಗಿ ನಡ್ಕೊಳ್ಳಿ ಅನ್ನೋರು. ಸಿಪಾಯಿ ಸಿನಿಮಾ ಮಾಡೋ ಕೂಡ ಹಾಗೆ. ಅದು ಕತೆ ಹೋಗ್ತಾ ಹೋಗ್ತಾ ಡಿವಿಯೇಷನ್ ತಗೊಂತು. ಚಿರಂಜೀವನ ಎಂಟ್ರಿ ಬಂದ್ಬಿಟ್ರು. ಅವ್ರಿಗೂ ಹಾಡುಗಳು ಬಂತು, ಇವ್ರಿಗೂ ಹಾಡುಗಳು ಬಂತು. ಇಬ್ರಿಗೂ ತೂಕ ಹಾಕಿ ಹಾಡು ಹಾಕ್ತಿತ್ತು. ಅವ್ರಿಗೊಂದು ಹಾಡು ಹಾಕಿದ್ರೆ ಇವ್ರಿಗೊಂದು ಹಾಡು ಹಾಕ್ತಿತ್ತು. ಇವರು ಎಂಟ್ರಿ ಕೊಟ್ಟರೆ ಇವ್ರಿಗೆ ಗ್ಲಾಮರ್ ಇರಬೇಕು, ಹೆಣ್ಮಗು ಇರಬೇಕು. ಸೊ ಆ ಹೀರೋಯಿನ್ನು ಇವರನ್ನ ಡೈರೆಕ್ಟಾಗಿ ಲವ್ ಮಾಡಲ್ಲ, ಅದು ಕತೆ. ಏನಾದರೂ ಮಾಡಿ ಅಂದರು. ನಾವೊಂದು ಐಡಿಯಾ ಕೊಟ್ವಿ. ಯಾವುದೋ ಹುಡುಗಿರೆಲ್ಲ ಹೆಸರೇಳಿ ಅಂತ ಹುಡುಗಿನ ಕೇಳ್ಕೊತಾರೆ. ಅವಳು ನಾನು ಹೇಳಲ್ಲ ಅಂತಾಳೆ. ಆವಾಗ ಮಧ್ಯೆ ಇವ್ರು ಬಂದು ಅವಳನ್ನ ರಮಿಸೋದು, ಇದೆಲ್ಲ ಸ್ಕ್ರೀನ್ ಪ್ಲೇ ಮಾಡೋದು. ಯಾರೇ ನೀ ಟಟೇಡಿ ಟಟೇಡಿ ಹಾಡು ಬರೀ ಕೂತ್ರೆ ಎಲ್ಲರೂ ಸರ್ ಯಾಯಿಂದ ಬರೀರಿ ಸರ್ ಯಾಯಿಂದ ಬರೀರಿ. ಯಾಕೆಂದ್ರೆ ಯಾಯಿಂದ ಶುರುವಾದ ಹಾಡು ಎಲ್ಲ ಸೂಪರ್ ಹಿಟ್ ಆಗ್ತಿತ್ತು. ಸೊ ಹಾಗಾಗಿ
ಯಾ ಅಂದ್ಕೂಡ್ಲೆ ಹಿಟ್ಟು. ಸಿಪಾಯಿಯಲ್ಲಿ ಚಿರಂಜೀವಿ ಅವರಿಗೆ ಒಂದು ದೊಡ್ಡ ಸಾಂಗ್ ಹಾಕಿದ್ವಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ. ಇವರು ನನಗೆ ಇನ್ನೊಂದು ಪ್ಯಾಕ್ ಸಾಂಗ್ ಬೇಕು ಅಂತ. ಸೊ ತುಂಬ ಟೆನ್ಷನಲ್ಲಿ ಒಂದು ಹೋಟ್ಲಲ್ಲಿ ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ನನ್ನನ್ನು ಅಲ್ಲಿಗೆ ಕರೆಸೋರು. ಅಲ್ಲೆಲ್ಲ ಅವ್ರು ಕಾಡ್ಸೋದು ಆಡ್ತಾ ಇದ್ರು. ನಾವು ಅಲ್ಲೋಗಿ ಏನು ಮಾಡೋದು, ಏನು ಸರ್ ಅಂದರೆ ನಾವೊಂದು ಪ್ಯಾಕ್ ಸಾಂಗ್ ಖುಷಿಯಾಗಿದ್ದೀರಾ, ಇವಾಗ ಯಾಕೆ ಸರ್ ಪ್ಯಾಕ್ ಸಂಖ್ಯೆ ಹೇಳ್ತೀರಾ, ಇಲ್ಲ ಸಿನಿಮಾಗೆ ಬೇಕು. ನಾನು ಅಂದ್ಕೊಂಡೆ ಈ ವಾತಾವರಣದಲ್ಲಿ ಹಾಡೇನು ಮಾಡೋದು, ಮಕ್ಕಳು ಅಂದ್ಕೊಂಡೆ ಯಾರೇ ಬೇಕು ಇವೆಲ್ಲ ಅಂತ. ಆ ಪಲ್ಲು ನನಗೆ ಹೇಳಿದೆ, ಸರ್ ಯಾರಿಗೆ ಬೇಕು ಈ ಲೋಕ, ಚೆನ್ನಾಗಿದೆ ಅಂದ್ರು. ರೆಕಾರ್ಡ್ ಮಾಡಿದ್ವಿ. ಹೇ ಯಾ ಯಾ ಆಡ್ಕೊಳ್ಳೆ ಹಿಟ್. ಪಾಸಿಟಿವ್ ಪರ್ಸನಾಲಿಟಿಗಳು ಕನ್ನಡ ಚಿತ್ರರಂಗಕ್ಕೆ ಏನು ಮಾಡಿದ್ರು ಅಂದರೆ, ಎಲ್ಲರೂ MG ರೋಡ್ ಕಡೆ ತಿರ್ಕೊಂಡಿದ್ದಂಥ ಆಡಿಯನ್ಸ್ನ ಗಾಂಧಿನಗರದ ಕಡೆ ತಿರುಗಿಸಿದ ಮಹಾನುಭಾವರು ರವಿಚಂದ್ರನ್. ಜನಗಳನ್ನು ಥಿಯೇಟರ್ಗೆ ಕರ್ಕೊಂಡು ಬಂದು ತುಂಬಿಸಿದವರು ರವಿಚಂದ್ರನ್ ಅವರು. ಇವತ್ತು ಅದೇ ಬೇಕಾಗಿದೆ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆಟ ಚೆನ್ನಾಗಿರ್ಬೇಕು, ನೋಟ ಚೆನ್ನಾಗಿರ್ಬೇಕು. ಆಟ ನೋಟ ಚೆನ್ನಾಗಿದ್ರೆ ಕೂಟ ಬಂದು ಸೇರ್ತದೆ ಅಲ್ವೇ? ನಾವೆಲ್ಲ ಸೇರಿ ಜನಗಳನ್ನ ಥಿಯೇಟರ್ ಕರ್ಕೊಂಡ್ ಬರೋದಕ್ಕೆ ಪಾಸಿಟಿವ್ ಪರ್ಸನಾಲಿಟಿಗಳ ಉತ್ಸಾಹವನ್ನ, ಸ್ಫೂರ್ತಿಯನ್ನ ತಗೊಳ್ಬೇಕು. ಓಕೆ, ಬೈತೀರಾ? ಏನು ಸ್ಕ್ರಿಪ್ಟ್ ಜಾಸ್ತಿ ಆಯಿತು, ಈ ಥರ ಶೂಟ್ ಮಾಡಿಬಿಟ್ರೆ ಅವರು ಸುಮ್ಮನೆ ನೋಡ್ತಾರೆ. ಐಡಿಯಾ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಈ ಚಂದನವನದ ಒಂದು ಯೌವನ ಸರ್, ಯೌವನ ರೀ. ಅವರು ಅಂದುಕೊಂಡಿದ್ದನ್ನು ಮಾಡಿದ್ದಾರೆ, ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದಾರೆ. ಆಮೇಲೆ ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮಕ್ಕೆ ಕೊಟ್ಟಿದ್ದಾರೆ. ಇವತ್ತು ಒಂದು ಪ್ರೇಮಲೋಕ, ಒಂದು ರಣಧೀರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ಬರು ಕನಸಲ್ಲಿ ಕೂಡ ಯೋಚನೆ ಮಾಡಿದ ಕನ್ನಡದಲ್ಲಿ. ಅಂಥ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಂಥ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಬೆನ್ನೆಲುಬು ಅವ್ರ ತಂದೆ. ಹೀಗೆ ಅವ್ರದ್ದೊಂದು ದೊಡ್ಡ ಪರಂಪರೆ ಇದೆ ಸರ್. ಇವತ್ತು ಒಂದು ಸಣ್ಣ ಪ್ರಯತ್ನ, ಆಡಿಯನ್ಸನ್ನು ಥಿಯೇಟರ್ಗೆ ಕರಬೇಕು ಅನ್ನೋದೊಂದು ಆಸೆ. ನೀವು ಮೊನ್ನೆ ಹೇಳ್ತಿದ್ದೀರಿ, ರಾಮಾಚಾರಿ ಥರ ಸಿನಿಮಾ ಮಾಡಿರಿ, ಹಳ್ಳಿ ಬೇಸ್ಟ್ ಥರ ಸಿನಿಮಾ ಮಾಡಿರಿ, ರಾಜಾಬಾಬು ಥರ ಸಿನಿಮಾ ಮಾಡಿರಿ. ನೀವ್ಯಾಕೆ ಸರ್ ಮಾಡ್ತೀರ? ನೀವು ಒಂದು 10 kg ಕಮ್ಮಿ ಮಾಡಿಬಿಟ್ರೆ ಇವತ್ತು ಸುರದ್ರೂಪಿ ಸುಂದರ. ಇವತ್ತು ನಿಮಗೆ ಹೆಣ್ಣುಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಯೌವನದ ಮಹಿಳೆಯರೆಲ್ಲ ನಿಮಗೆ ಇಷ್ಟಪಡ್ತಾರೆ. 10 kg ಕಟ್ ಬ್ಯಾಚುಲರ್ ಬಾಯ್ಸ್ ಬಿಟ್ಬಿಟ್ಟು ಸಿನಿಮಾ ಮಾಡಿ ಯಾರಿಗಳು ಅಂತ ಹಾಡಿದ್ರೆ ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ ಸರ್. ಅದೆಲ್ಲ ಮಾಡ್ತೀರ ನೀವು, ನಾವು ಬುದ್ಧಿ ಇಲ್ಲಲ್ಲ. ನಾವು ಪಾಸಿಟಿವ್ ಪರ್ಸನಾಲಿಟಿ ಅಂತ ಒಂದು ಚಿಕ್ಕ ಒಂದು ಶೀಲ್ಡ್ ಮಾಡಿದ್ದಾರೆ. ನಿಮ್ಮನ್ನು ವೇದಿಕೆ ಮೇಲೆ ಕರೆಸಿ ಅದನ್ನು ಕೊಟ್ಟು ನಿಮ್ಮ ಕೈಯಿಂದ 2-3 ಮಾತು ಕೇಳಬೇಕು ಅಂತ ಆಸೆ. ಎನಿ ಡೈರೆಕ್ಟರ್ಸ್, ಬಿಗ್ ಡೈರೆಕ್ಟರ್ಸ್ ಬಂದ್ರಪ್ಪ. ಆಕ್ಟರ್ ಕಿಶೋರ್ ಇದ್ದಾರೆ ವೇದಿಕೆಯಲ್ಲಿ, ದಯವಿಟ್ಟು ಕಿಶೋರ್ ಸರ್. ವಾ, ಇದೆಷ್ಟು ಕೌದಿ ಅಂತ ಸರ್, ಜನಪದ
ಬರಲಿ ಚಪ್ಪಾಳೆ. ಈಗ ಕೇಳಿ ಅನ್ಸೆನ್ಸಾರ್ಡ್ ಡೈಲಾಗ್ಸ್. ನನಗೆ ಹೊಗಳಿದ್ರೆ ಮಾತೇ ಬರಲ್ಲ ನನಗೆ. ನನಗೆ ಯಾರೋ ಹೋಗಿ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ಜನರಲ್ಲಾಗಿ ಯಾವ ಫಂಕ್ಷನ್ಗೆ ತಡವಾಗಿ ಬರೋದಿಲ್ಲ ನಾನು. ಆದರೆ ಸಲಹೆಯಿಂದ ಹಂಸಲೇಗೌಡ ನನ್ನ ಹೆಸರು ಬಳಸ್ಬಿಟ್ಟಿದ್ರು. ಆಮೇಲೆ ಇವತ್ತು ನಾನು ಬರದೇ ಹೋದರೆ ಅವ್ರ ಬರ್ತ್ಡೇ ಹೋಗೋಕ್ಕೆ ಆಗೋದೇ ಇಲ್ಲ. ಅದಕ್ಕಾದ್ರೂ ಬರಲೇಬೇಕಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಓಡ್ ಬಂದೆ ನಾನು. ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು. ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು. ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡಲ್ಲ ಅಂತಿದ್ರು. ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕ್ಬಿಟ್ಟು ಇವತ್ತು ಬಂದಿದ್ದೀನಿ ನಾನು. ಹ್ಯಾಪಿ ಬರ್ತ್ಡೇ. ನಾನು ಎಲ್ಲಿಂದ ಶುರು ಮಾಡಬೇಕನ್ನೋದೇ ಗೊತ್ತಾಗ್ತಿಲ್ಲ. ಈಗ ನೀವು ಇದನ್ನು ತೋರಿಸೋದಕ್ಕೆ ಶುರು ಮಾಡಲ್ಲ, ಇಲ್ಲ ಜನರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜನಾಗಿ ನನ್ನ ಪರದೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ ನನಗೆ. ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರೆ ಜೋಶಿಗೆ ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಿಲ್ಲ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ. ಒಂದು ಕೆಲಸ ಮಾಡಿ, ಎಲ್ಲ ಪ್ರಶ್ನೆ ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ ಅಷ್ಟೇ. ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜುಂಡೇಗೌಡರು ಎಲ್ಲ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿದ್ದು ನೋಡಿ ನಿಮ್ಮನ್ನು. ಹಂಸಲೇಗೌಡರು ಬರ್ತಡೇ ಬಂದರೆ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಗೌಡರು ಹೇಳಿದ್ರು ಎಲ್ಲ. ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ. ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ, ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟವನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಈಗ ಸಕ್ಸಸ್ ಅಂದ್ರೆ ಏನನ್ನೋದು 86 ನಾವು ಕೊಡೋಕ್ಕೆ ಶುರು ಮಾಡೋದಲ್ಲ, ಅದು ಸಕ್ಸಸ್. ನಾವು ಒಂದು ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡಲೇ ಇಲ್ಲ. ನಾವು ಹೆಗಲ ಮೇಲೆ ಹಾಕೊಳ್ಳೇ ಇಲ್ಲ ನಾವು. ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ಓಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ವಿ ವರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್. ಕನಸು ಕಟ್ತಾನೆ ಇದ್ವಿ, ಕನಸು ಮಾಡ್ತಾನೆ ಇದ್ವಿ ನಾವು. ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದ್ರು ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗಿರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆ ಮೇಲೆ ನಾನು ಅಂದ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡಾಗಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರಿ,
ನೀವು ನುಗ್ಗಿರ್ತೀರಿ, ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರ. ನಿಮ್ಮನ್ನು ಕರೆದಾಗ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ? ಅಕಸ್ಮಾತಾಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾಗೆ ಮೋಸ ಮಾಡೋದಿಲ್ಲ. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನಗೆಲ್ಲ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ 4:15. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರಲ್ಲ. ಯಾಕಂದ್ರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ. ಈಗ ಕ್ಯಾಸಿನೋಲ್ ಕೂತ್ಕೊಂಡ್ರು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಆಸ್ ಮೀನ್ ಮೈ ಲೈಫ್. ಸಿನಿಮಾ ಮತ್ತೆ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗ್ ನಡ್ಕೊಂಡು ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು. ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕು ಅಷ್ಟೇ. ಹುಚ್ಚಿರೋದು ಸಿನಿಮಾ ಮಾಡ್ಬೇಕು. ನೀವು ಕೇಳೋದು ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಅಗ್ಲಿ ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ. ಈಗ ಹುಡುಗಿ ಹಿಡಿದ್ರೆ ಈ 63ರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಳ್ಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು. ಇವತ್ತು ಇವರೇ ವಯಸ್ಸು ಮಾಡ್ತಾರೆ, ಆಯಾಸು. ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ, ಆಯಾಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ. ನಾನು ಇವತ್ತು ಸಿನಿಮಾ ಒಳಗೆ ನುಗ್ದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗೆ ನುಗ್ಗುತ್ತೆ ಹಂಗೆ ನುಗ್ತೀನಿ. ಇವತ್ತು ಹೀರೋಯಿನ್ ಬಂದ್ರೆ ಕೈ ಹಿಡ್ತೀನಿ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ 63 ಅಂತ ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡಾಕಿದ್ದೀರ. ನನಗೆ 36 ಆಗಿಲ್ಲ, ಆಕ್ಚುಲಿ 24ಕ್ಕೆ. ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳೇ ಆಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸ್ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಹಿಂದೆ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಏನ್ ಸರ್ ಇಷ್ಟು ಫಾಸ್ಟ್ ಆಗಿ ನಡೀತಾರ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವುಗಳು ಸ್ಲೋ ಇದ್ದೀರಾ. ನಾನು ಮುಂದೆ ಕೊಟ್ಟೋಗ್ತಾ ಇದ್ದೀನಿ ಪ್ರತಿ ಸರಿ. ಸೊ ಯಾವುದೇ ಸಿನಿಮಾ ಮಾಡೋದು ಸರಿ, ಏಕಾಂಗಿ ಮಾಡೋದು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ, ಅದು ಸೋಲ್ ಆದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತಾರೆ. ಆಗ್ಬಿಡ್ತಾರೆ, ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ. ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡ್ಕೊಂಡು ಬದುಕಬೇಕಲ್ಲ, ಹೆಂಗೋ ಬದುಕಬೇಕು ಅನ್ನೋದು. ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕಬೇಕು. ಕನಸು ಕಟ್ಬೇಕಾದ್ರೆ ಕೆಲಸದಲ್ಲಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದ್ವಿ. ನಾವು ಸಡನ್ ಆಗಿ ಒಂದು ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರ ಹೇಳ್ತಾರೆ, ಅದಕ್ಕೇನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರೀಬೇಕಾಗಿತ್ತೇನೋ, ನನ್ನ ಕೈಲಿ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ. ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ. ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ. ಈಗ ಇದನ್ನ ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, AC ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ, ಇದು ಓಕೆನಾ ಅಂತ ನಾವು 100 ಜನ ಕೇಳ್ಬೇಕು ಟೈಟ್ಲ್ ಮಾಡಿದಾಗ. ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದು ಓಕೆನಾ ಅಂತ ಕೇಳೋದಿಲ್ಲ ಬಂತು ಅಲ್ವಾ? ಆದ್ರೆ ಎಲ್ಲರೂ ಆಗ್ಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲಿಷ್ ಟೈಟ್ಲ್ ಇಟ್ರು, ಕನ್ನಡ ಇಟ್ಬಾರ್ದ ಅಂತ ಅಲ್ವಾ? ಕೇಳಿರ್ತಾರೆ ನೀವು. ಅದಕ್ಕೆ ನಾನೊಂದು ಹೇಳ್ತೀನಿ, ಓಕೆ ಕೆಳಗೆ ಸ ರಿ ಹಾಕೊಂಬಿಡಿ. ಸರಿ, ಸ್ವರನೂ ಆಯ್ತು, ಸರಿನೂ ಆಯ್ತು, ಮುಗಿದೋಯ್ತು. ಕನ್ನಡ ಈಗ ಓಕೆ ಹಾಕ್ಬಿಡಿ, ಮುಗಿದೈತಲ್ಲ. ನಿಮ್ಗೆ ಹಾಕೊಂಡ್ರೇನು ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು. ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯು ಆರ್ ಮೈ ಹಾರ್ಟ್ ಬೀಟ್. ನಮ್ಮ ಲೈಫಿನ ರಿಸಲ್ಟ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ. ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಸದಾ ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇದೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜಲ ನೆನಪಾಗಬೇಕು ನನಗೆ. ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವ್ರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕೊಂಡಿದ್ದೆ.
ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ ಹೀಗೆ ಇರಿ ಸರ್, ನಗ್ನಗ್ತಾ ನಿಮ್ಗೆ ನೋಡೋ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಕರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿದವ್ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ. ನಾನಾಗಲಿ ನೀವಾಗಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ, ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯೆ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಆಗ್ರಪ್ಪ ಪ್ರಶ್ನೆ ಹಾಕ್ರಪ್ಪ ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಅವ್ರ ಡೈರೆಕ್ಷನ್ ಹೇಳ್ತಿದ್ರೆ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ, ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರೆ ಆಗಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ. ಅವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು, ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ. ಪ್ರೇಮ್ ಲಾಕ್ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 24 ಹಾಡು, ಅದೆಷ್ಟು ಬೇಕೋ ಹಾಡಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ವಿಷಯ ಬೇಡ, ಆಮೇಲೆ ಮಾತಾಡ್ತೀನಿ ನಾನು. ಹಾಕಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ಇದರಲ್ಲಿ ಪಾತ್ರ ಮಾಡೋದಿದೆಯಾ ಸರ್? ಓಕೆ ರೀ, ಇದು ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು. ಮೊನ್ನೆನೇ ಗೊತ್ತಾಗಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು. ಆಮೇಲೆ ನೋಡೋದು ಅದ್ರ ಫೋಟೋ ಇದೆ ನಂದು. ಅವ್ರು ಅದಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆ ಬರೋದಿಲ್ಲ ನನಗೆ. ಅದು ಕೌಂಟರ್ ಮೇಲೆ ಕೌಂಟರ್ ಇಬ್ಬರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆಗೋಷ್ಟು ವಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ NS ಬಂದು ಮತ್ತೆ ಹಂಸಲೇಖ ಕರ್ಕೊಂಡು ನನ್ನ ಹತ್ರ ಬಿಡ್ಬೇಕೀಗ. ನೆಕ್ಸ್ಟ್ ಕ್ವಶನ್. ಗುರುಗಳ ಆಸೆ ನೀವು 10 kg ಯಾವಾಗ ಕಡಿಮೆ ಆಗ್ತೀರಿ ಸರ್? ನೋಡ್ರಿ, ಇವಾಗ ಅನ್ಸುತ್ತೆ ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ, ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹಿಂಗೆ. ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದೇನೆಂದರೆ, ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಎಲ್ಲ 10 kg ಎಲ್ಲ 20 kg ಒಂದ್ಸರಿ ತೆಗೆದು ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರಿಯಾಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಮೊದಲನೇ ನಿರ್ದೇಶನ ಸಿನಿಮಾ ನೀವು ಆಕ್ಟ್ ಮಾಡಿ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನನ್ನ ಮಗನ ಹತ್ರ ಹೊರಟೋದ್ರೆ ನೀವಾಗಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನೆ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದಾನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ. ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನು ಮಾಡಿದ್ರು, ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೆಲಿದ್ದೀನಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸ್ತಾ ಇದ್ದೆ. ಅವ್ರಿಗೊಂದು ಅಂಶಲೇಖ ಸಿಕ್ಕಿಲ್ವೇ ನಾವು? ಸಿಕ್ಕಿದ್ರೆ ಬರ್ತಾರೆ ಅವರು. ಇವರನ್ನ ಎಲ್ಲ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಪ್ರೊಡ್ಯೂಸರ್ ಸರ್ ಇದಕ್ಕೆ? ನೀವೇ ಪ್ರೊಡ್ಯೂಸರ್ ಇರೋದು? ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅಂತ ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲಕ್ಕೂ. ಅವ್ರು ಯೋಚನೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟ ಡ್ಯಾನ್ಸರ್ ಬರೋದಿಲ್ಲ. ಐಎಮ್ ಮಾಡೋದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ, ಈಗ ಫೈನಾನ್ಷಿಯಲ್ ಸರ್, ಅದಿರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು.
ಜನಗಳು ಅಯ್ಯೋ ಹಂಸಲೇಖ ಸರ್ ಮತ್ತೆ ರವಿಚಂದ್ರನ್ ಸರ್ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರು. ಅದು ನೀವು ಹೇಳಿದ್ ನೋಡಿದ್ರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೀರಾ ಅಂತ ಹೇಳಿ, ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಸರ್. ಯಾವಾಗ ನೀವು ಅದೇ ತರ ಇರಬೇಕು. ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ, ಅಷ್ಟೊಂದು ಹೇಳ್ಬೋದು. ಇವಾಗ ಎಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ ಮಾತಿಗೆ. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು, ಸ್ವಲ್ಪ ವಿರಹ ಇದ್ರೆ ಚಂದ ಅದು. ಇಲ್ಲ ಇಷ್ಟು ಮಾತಾಡ ನಾವಿಬ್ರು ಜೊತೆಲಿ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ, ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳೋದಲ್ಲ ಬಿ ಪಾಸಿಟಿವ್ ಅಂತ, ಏನೇ ಆದರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದ್ರು ಹಾಗೆ ದೂರನೇ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಫಸ್ಟ್ ಶುರು ಮಾಡಬೇಕಂದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಇಸ್ ನಾಟ್ ಮೋರ್ ಇಂಪಾರ್ಟೆಂಟ್ ಇವಾಗ. ಆಯ್ತು ಹೇಳಿಲ್ಲ. ಒಂದು ನಿಮಿಷ ಅಲ್ಲೇ ಇರಿ ಸರ್, ಮಹೇಂದ್ರ ಸರ್ ಬರ್ತಾರೆ. ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಹುಟ್ಟುಹಬ್ಬ. ಒಂದು ನಾದಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ. ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಅಂತ. ಅವರು ಫ್ರೀ ಇರಲಿಲ್ಲ, ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯಿತು. ಈ ನಮ್ಮಂಥ ನಿರ್ದೇಶಕರ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ. ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರು ಬರೋದೇ ಇಲ್ಲ, ಮೀಡಿಯಾ ಬರಲ್ಲ, ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು. ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು, ಇಷ್ಟೊಂದು ಸಿನಿಮಾ ಮಂದಿ ಯಾಕೆ ಬಂದರು ಅಂದರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತು ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ. ನನಗೂ ಒಂದು ಡೌಟ್ ಇತ್ತು ಸರ್, ಇದು ಏನು ಸರ್ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದರೆ, ನನಗೆ ಗೊತ್ತಿಲ್ಲ, ಹೇಳಿದೆ ಇಲ್ಲ ಅದರಿಂದ ಏನೋ ಇಟ್ಟಿರ್ತಾರೆ ಅವರು. ಸದ್ಯಕ್ಕೆ ನಾನು ಅರ್ಥೈಸ್ಕೋಬಹುದು ಅದನ್ನು ಒಳ್ಳೆ ಕಾಲ ಅಂತ. ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯಿತು ಅಂತ ನಾನು ಅಂದ್ಕೊಂಡೆ. ಓಕೆ ಅಂದರೆ ಒಳ್ಳೆ ಕಾಲ. ಹಾಗಾಗಿ ಒಳ್ಳೆ ಕಾಲ ಶುರುವಾಗಿ ಚಿತ್ರತಂಡಕ್ಕೆ, ಹಂಸಲೇಖ ಸರ್ಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನ ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋಂಥ ದಿನಗಳು ಬರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈಗ ಹಂಸಲೇಖ ಅವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ. ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್, ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರಲಿ ಅಂತ ಹಾರೈಸೋಣ. ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಆಡಿಯೋ ಬೇಡ. ಓಕೆ ಚಿತ್ರತಂಡದ ಮೂಲಕ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ. ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದೀವಿ. ಇದು ಸಾಂಪ್ರದಾಯಿಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾಗಿದೆ. ಕೆಲವು ಮಾಹಿತಿಗಳನ್ನು ತಮಗೆ ತಲುಪಿಸಬೇಕಾಗಿದೆ. ಈ ಚಿಕ್ಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಾದ ಮೇಲೆ ನಿಮ್ಮ ಒಳ್ಳೆಯ ಪ್ರಶ್ನೆಗಳನ್ನು ನಮಗೆ ಕೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಾವು ಈ ಚಿತ್ರ ನಿರ್ಮಾಣದ ಜೊತೆಯಲ್ಲಿ ಒಂದು ಆಂದೋಲನವನ್ನು ಕೂಡ ಕೈಗೊಂಡಿದ್ದೇವೆ. ಅದೇನು ಅಂದರೆ, ನಮ್ಮ ಕನ್ನಡತನದ ಸ್ವಂತಿಕೆ ಇರುವ ಚಿತ್ರಗಳನ್ನು
ನಿರ್ಮಾಣ ಮಾಡುವ ಕಡೆ ಎಲ್ಲರನ್ನ ಗಮನ ಸೆಳೆಯೋದು, ಆ ಮುಖಾಂತರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಮತ್ತೆ ಬರುವಂತೆ ಮಾಡೋದಕ್ಕೆ ನಾವು ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಆ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ನಾವು ಈ ಚಿತ್ರದ ಕಥೆಗೆ ನಮ್ಮ ಕನ್ನಡದ ಹೆಸರಾಂತ ಕಥೆಯಾದ ಶ್ರೀ ಅದೀಬ್ ಅಖ್ತರ್ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಅದೀಬ್ ಅಖ್ತರ್ ಅವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಅವರ ಪಂಜರ ಅನ್ನುವ ಕಥಾ ಸಂಕಲನ ಬಹಳ ಪ್ರಖ್ಯಾತವಾಗಿ ಜನಪ್ರಿಯವಾಗಿದೆ. ಸುಮಾರು 5-6 ವರ್ಷಗಳ ಹಿಂದೆ ಪ್ರಜಾವಾಣಿಯಲ್ಲಿ ಇವರ ಪಂಜರ ಅನ್ನುವ ಕಥೆ ಪ್ರಕಟವಾಗಿತ್ತು. ನಾನು ಅದನ್ನು ಓದಿ ಇವರು ಫೋನ್ ಹಾಯಿಸಿ ಕರೆಸಿ ಆ ಪತ್ರಿಕೆಯ ಶೀಟನ್ನು ನಾವು ಏನು ಬೇಕು ಸರ್, ಒಂದು ನಿಮಿಷ ಮಗುನ ಈ ಕಡೆ ಯಾರನ್ನು ಕರ್ಕೊಳ್ಳಿ. ಆ ಪತ್ರಿಕೆಯನ್ನು ನಾವು ಲ್ಯಾಮಿನೇಟ್ ಮಾಡಿಸಿ ಅದರಲ್ಲಿ ಅವರು ಸೈನ್ ಮಾಡಿಸಿ ಅವರು ಮುಂಗಡ ಕೊಟ್ಟು ನಾವು ಈ ಕಥೆಯನ್ನು ತೆಗೆದುಕೊಂಡಿದ್ದೀವಿ. ಅದು ಈಗ ಚಿತ್ರವಾಗೋದಕ್ಕೆ ಇಷ್ಟು ವರ್ಷ ತಗೊಂಡಿದೆ. ಸೊ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಪ್ರಮುಖವಾಗಿ ಅವರನ್ನು ನೀವು ಪರಿಚಯ ಮಾಡಿಕೊಡ್ಬೇಕು. ಶ್ರೀ ಅದೀಬ್ ಅಖ್ತರ್ ಇದ್ದಾರೆ. ನಂತರ ಈ ಚಿತ್ರಕ್ಕೆ ಛಾಯಾಗ್ರಹಣಕ್ಕೆ ನಾನು ನನ್ನ ಪ್ರೀತಿಯ ಮಿತ್ರ ಸತ್ಯ ಹೆಗ್ಡೆ ಒಂದೇ ಫೋನಲ್ಲಿ ಕೇಳಿದೆ. ಅವರು ಪ್ರೀತಿಯಿಂದ ಬಂದು ನನಗೆ ಈ ಕೆಲಸ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ, ಇವತ್ತು ಶೂಟಿಂಗ್ ಮಾಡಿದ್ದೀವಿ ಅಂತ ದೈತ್ಯ ಪ್ರತಿಭೆಯ ಸತ್ಯ ಹೆಗ್ಡೆ ನಮ್ಮ ಜೊತೆಲಿದ್ದಾರೆ. ಅವರನ್ನು ಸ್ವಾಗತಿಸ್ತೀನಿ. ಈ ಚಿತ್ರಕ್ಕೆ ತಾರಾಗಣದ ಕುರಿತು ನಾವು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ. ನಾವು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಮುಂದೆ ಒಂದೊಂದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಚಿತ್ರದಲ್ಲಿ ಒಂದು ಖ್ಯಾತಿವೆತ್ತ ತಾರಾಗಣದ ದೊಡ್ಡ ಪಟ್ಟಿ ಇರುತ್ತೆ. ಅದನ್ನು ಸರ್ಪ್ರೈಸಿಂಗ್ ಆಗಿ ಮುಂದೆ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ. ಇವತ್ತಿಗೆ ನಮ್ಮ ಜೊತೆಯಲ್ಲಿ ಒಬ್ಬ ರಂಗನಟ ಶ್ರೀ ಕಿಶೋರ್ ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಅವರು ಕೂಡ ಈ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಾರೆ. ಇದುವರೆಗೂ ಕಿಶೋರ್ ಅವರ ಅಭಿನಯದ ಎಲ್ಲ ವೈಖರಿಗಳನ್ನು ನೋಡಿದ್ದೀರಿ. ಈ ಚಿತ್ರದಲ್ಲಿ ಅವರ ಅಭಿನಯದ ವೈಖರಿ ಬಹಳ ವಿಶಿಷ್ಟವಾಗಿರುತ್ತೆ. ಅದು ನಾನು ಕನಸು ಕಂಡಂಥ ಒಂದು ವಿಶಿಷ್ಟ ಪಾತ್ರ. ಆ ಪಾತ್ರದ ನಿರ್ವಹಣೆಯನ್ನು ಶ್ರೀ ಕಿಶೋರ್ ಅವರು ಮಾಡ್ತಿದ್ದಾರೆ. ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಅದು ಮುಂದೆ ತಿಳಿಸ್ತೀನಿ. ಮತ್ತು ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಆಕಾಂಕ್ಷಾ ಪ್ರೊಡಕ್ಷನ್ಸ್ ಅದರ ನಿರ್ಮಾಪಕರು ಶ್ರೀ ನಾಗರಾಜ್ ಬಸ್ತರ್ ಅವರಿಗೆ ಇದು ವಸ್ತು. ಅವರಿಗೆ ನಾನು ತುಂಬ ಭರವಸೆಯಿಂದ ಇದಕ್ಕೆ ಬಂಡವಾಳ ಹೂಡೋದಕ್ಕೆ ನಾನು ವಿನಂತಿಸ್ಕೊಂಡಿದ್ದೇನೆ. ಅವರ ಎಲ್ಲ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಕೊಡುವ ಧೈರ್ಯವನ್ನು ಕೂಡ ಅವರು ಕೊಟ್ಟಿದ್ದೀವಿ. ಅವ್ರಿಗೂ ಸ್ವಾಗತ. ಮುಖ್ಯವಾಗಿ ಮನೆಗೆ ಮಗ ಆನೆಬರ, ನನ್ನ ಮಗ ಈ ಚಿತ್ರದ ನಿರ್ಮಾಣದಲ್ಲಿ ಮತ್ತು ಹೂಡಿಕೆಯಲ್ಲಿ ನನ್ನ ಜೊತೆ ಇದ್ದಾರೆ. ಅದನ್ನು ಕೂಡ ತುಂಬ ಸ್ವಾಗತ. ಈಗ ಮುಖ್ಯ ಕಥೆ ನೀವು ಮಾತಾಡ್ತೀರಾ? ಇಲ್ಲ, ಅವ್ರಿಗೆ ನೀವು ದೊಡ್ಡ ಚಪ್ಪಾಳೆ ಕೂತ್ಕೊಂಬಿಡಿ ಸರ್. ಹಿರಿಯ